ಹಲೋ. ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಲ್ಲಿ ಕುಳಿತುಕೊಳ್ಬೇಕು. ನಮ್ಮ ಹೆಮ್ಮೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಾಗೂ ಗಜೇಂದ್ರಗಢದ ಪ್ರತಿಷ್ಠಿತ ಸುದ್ದಿವಾಹಿನಿಯಾದಂಥ NKS TV4 ಸುದ್ದಿವಾಹಿನಿಯ ಆಚಾರ್ಯರಾದಂಥ ಶ್ರೀ ಮರಾಠಿ ಸರ್, ರಮೇಶ್ ಮರಾಠಿ ಸರ್ ವಹಿಸ್ಕೊಳ್ಬೇಕಾಗಿ ಅವರಲ್ಲಿ ವಿನಂತಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಹಿರಿಯ ಉಪನ್ಯಾಸಕರಾದಂಥ ಶ್ರೀ ಬಸಪ್ಪ ಜೆ ಗುರುಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಬೇಕು. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ಉಪನ್ಯಾಸಕರಾದಂಥ ಶ್ರೀ MS ಕಂದಗಲ್ ಸರ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ. TV4ನ ಕ್ರೈಮ್ ನ್ಯೂಸ್ನ ವರದಿಗಾರರಾದಂಥ ರವಿ ಸರ್ ಕೂಡ ಈ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಇನ್ನೋರ್ವ ಮುಖ್ಯ ಅತಿಥಿಗಳು NKS TV4ನ ಸಂಕಲನಗಾರರಾದಂಥ ರೋಹಿತ್ ಕುಮಾರ್, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಲ್ಲಿ ಎಲ್ಲರನ್ನ ವೇದಿಕೆಗೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ಈಗ ಸಮಯದ ಅಭಾವ ಇರುವುದರಿಂದ NKS TV4 ಗಜೇಂದ್ರಗಢದ ಪ್ರೋಗ್ರಾಮ್ ಹೆಡ್ ಆದಂಥ ಕುಮಾರಿ ಸಂಗೀತಾ ಪಾಟೀಲ್ ಇವರಿಂದ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಮತ್ತು ಸೈಬರ್ ಕ್ರೈಮ್ಗಳ ಒಂದು ಅರಿವು ಕಾರ್ಯಕ್ರಮವನ್ನು ಅವರು ಪ್ರಾಸ್ತಾವಿಕವನ್ನು ಮತ್ತು ಅದರ ಉದ್ದೇಶವನ್ನು ಈ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದನ್ನು ಅವರು ಮಾತಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾಲೇಜಿನಲ್ಲಿ ನಮಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ಸಂಗೀತಾ ಪಾಟೀಲ್ ಅಂತ NKS TV4 ವಾಹಿನಿಯ ಪ್ರೋಗ್ರಾಮ್ ಹೆಡ್ ಕಮ್ ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತಿನ ವಿಷಯ, ಈ ಕಾಲೇಜಿಗೆ ನಾವು ಬರೋಕ್ಕೆ ಮುಖ್ಯ ಕಾರಣ ದೇಶದಲ್ಲಿ ಹೆಚ್ಚಾಗ್ತಿರುವಂತಹ ಸೈಬರ್ ಕ್ರೈಮ್ ಮತ್ತೆ ಸೋಷಿಯಲ್ ಮೀಡಿಯಾದಿಂದಾಗಿ ಸ್ಟೂಡೆಂಟ್ಸ್ಗಳಿಗಾಗ್ತಿರುವಂತಹ ಹಾನಿ ಬಗ್ಗೆ ಒಂದಿಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಂತ ನಮ್ಮ NKS TV4 ವಾಹಿನಿಯ ವತಿಯಿಂದ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ಗಜೇಂದ್ರಗಢದಲ್ಲಿ ಇದು ಗದಗ ಜಿಲ್ಲೆಯ ಮೊದಲ ಕಾಲೇಜು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಿಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಇಷ್ಟೊತ್ತು ಕಷ್ಟಪಟ್ಟು ಈ ಮೈಕ್ನ ಸಿಸ್ಟಮ್ನ ಸರಿ ಮಾಡಿಕೊಟ್ಟಂತ ನಾನು ಎಲ್ಲ ಬ್ರದರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮ ಅವೇರ್ನೆಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಸೈಬರ್ ಕ್ರೈಮ್. ಎಲ್ಲರೂ ಒಂದು 10 ರಿಂದ 15 ನಿಮಿಷ ನಿಮ್ಮ ಅಕ್ಕಪಕ್ಕದ ಮಾತುಗಳು, ನಿಮ್ಮ ಅದರ್ ಆಕ್ಟಿವಿಟೀಸ್ನ ಬಂದ್ ಮಾಡಿ ದಯಮಾಡಿ ನಿಮ್ಮ ಗಮನವನ್ನು 10 ನಿಮಿಷ ನನಗೆ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಬಿಕಾಸ್ ಇದು ನಿಮ್ಮ ಫ್ಯೂಚರ್ಗೆ ಮತ್ತು ನಿಮಗೆ ಸಂಬಂಧಪಟ್ಟಂತಹ ವಿಚಾರ. ಇದು ನನಗೇನು ಲಾಸ್ ಇಲ್ಲ ಅಥವಾ ನನಗೇನು ಇದರಿಂದ ಲಾಭ ಇಲ್ಲ. ತಿಳಿದಿರೋಂಥದ್ದನ್ನ ನಿಮ್ಮಲ್ಲಿ ಒಂದಿಷ್ಟು ಕ್ರಿಯೇಟಿವ್ನ ತುಂಬಬೇಕು ಅನ್ನೋದು ಅಷ್ಟೇ ನಮ್ಮ ಆಸೆ. ಸ್ಟೂಡೆಂಟ್ಸ್ ಯಾವತ್ತು ಒಂದು ಕಾಲೇಜ್ನ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಆ ಕಾಲೇಜಿನ ಪ್ರತಿಷ್ಠೆಯನ್ನ ಯಾವತ್ತು ಸ್ಟೂಡೆಂಟ್ಸ್ ನಿರ್ಧಾರ ಮಾಡ್ತಾರೆ. ನಿಮ್ಮ ಬಿಹೇವಿಯರ್ ಯಾವತ್ತು ಕಾಲೇಜಿನ ಗೌರವವನ್ನ ಎತ್ತಿ ಹಿಡಿಯೋ ತರ ಇರಬೇಕೆ ಹೊರತು ಯಾರು ಆಚೆಯಿಂದ ಬಂದವರು ಎದುರುಗಡೆ ನಿಮ್ಮ ಬಿಹೇವಿಯರ್ನಿಂದ ಕಾಲೇಜಿನ ಪ್ರತಿಷ್ಠಿತೆ ಹಾಳಾಗಬಾರ್ದು. ಇದನ್ನ ನಾನು ಒಂದು ಚಿಕ್ಕ ಕಿವಿ ಮಾತು ನನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ಗೆ ಹೇಳ್ತಾ ಈ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೀನಿ. ಪ್ರೆಸೆಂಟ್ ಎಲ್ಲ 6ನೇ ಕ್ಲಾಸಿಂದ ಹಿಡಿದು ಇವಾಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲೂ ನಾವು ಸ್ಮಾರ್ಟ್ ಫೋನ್ ಅನ್ನ ನೋಡ್ತಾ ಇದ್ವಿ. ಮಕ್ಕಳಿಗೆ ಹಠ ಮಾಡ್ತಿದ್ದಾರೆ ಅಂತನೋ ಅಳ್ತಾ ಇದ್ದಾರೆ ಅಂತನೋ ಮೊಬೈಲ್ ಅಡಿಕ್ಟ್ ಮಾಡ್ತಾ ಇದ್ವಿ. ನಾವು ಪೇರೆಂಟ್ಸ್ಗಳು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಚಿಕ್ಕ ಮಕ್ಕಳಿಂದಾನೇ ಒಂದು 2 ವರ್ಷದಿಂದಾನೇ ಈ ಮೊಬೈಲ್ ಬಳಕೆ ಈಗ ಪ್ರಾರಂಭ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಂತಕ್ಕಂಥ
ಅನ್ನುವಂಥದ್ದು ಎಲ್ಲಾ ರಂಗಗಳಲ್ಲಿ ಕಾಲಿಟ್ಟಿದೆ. ಆದ್ರೆ ಅದನ್ನ ಪಾಸಿಟಿವ್ ಆಗಿ ಉಪಯೋಗ 99% ಕಡಿಮೆ ಆಗ್ತಾ ಇದೆ, ನೆಗೆಟಿವ್ ಉಪಯೋಗನೇ ಹೆಚ್ಚಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿರುವಂತವರು ಇನ್ಸ್ಟಾಗ್ರಾಮ್, ಟ್ವಿಟರ್, FB, ವಾಟ್ಸಪ್ ಎಲ್ಲಾನು ಯೂಸ್ ಮಾಡ್ತಾನೆ ಇರ್ತೀರ. ನಿಮ್ಗೆಲ್ಲ ಗೊತ್ತಲ್ವಾ ವಾಟ್ಸಪ್? ಎಲ್ರದ್ದು ವಾಟ್ಸಪ್ ಅಕೌಂಟ್ ಇರುತ್ತೆ, ಆರಾಮಾಗಿ ಪೋಸ್ಟ್ ಮಾಡ್ತಿರ್ತೀರ. ಪೋಸ್ಟ್ ಮಾಡೋದು ಒಳ್ಳೇದು, ಅದು ನಿಮ್ಮ ಖುಷಿಗಾಗಿ. ಯಾವಾಗ ಅಂದ್ರೆ ಅದು ನಿಮಗೆ ಸೆಕ್ಯೂರ್ ಆಗಿದ್ದಾಗ ಮಾತ್ರ. ನಿಮ್ಮ ಇಮೇಜಸ್ ನೀವು ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಿದಾಗ ಅದರಿಂದ ಇಡೀ ನಿಮ್ಮ ಜೀವನನೇ ಮುಗಿದು ಹೋಗೋ ಹಂತವನ್ನ ತಲುಪುವಂತ ಹಲವಾರು ಪ್ರಕರಣಗಳು ಈಗ ದೇಶದಾದ್ಯಂತ ನಡೀತಾ ಇದೆ. ಸರಾಸರಿ ವರ್ಷಕ್ಕೆ ಕಳೆದ 18 ತಿಂಗಳಲ್ಲಿ 3,17,000ಕ್ಕೂ ಅಧಿಕ ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ ಕರ್ನಾಟಕದಲ್ಲಿ 25,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಹೆಚ್ಚಾಗಿ ದಾಖಲಾಗಿರುವಂತಹ ಪ್ರಕರಣಗಳು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳೇ. ಯಾಕಂದ್ರೆ ಆರಾಮಾಗಿ ಒಂದು ಫೋಟೋನ ಅಪ್ಲೋಡ್ ಮಾಡ್ಬಿಡ್ತೀವಿ, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳಲ್ಲ. ಹೊಸ ವ್ಯೂವರ್ಸ್ ಸಿಗ್ತಾರೆ, ಹೊಸ ಫಾಲೋವರ್ಸ್ ಸಿಗ್ತಾರೆ, ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅನ್ನೋ ಒಂದು ಆಸೆ ಏನಾಗ್ಬಿಡುತ್ತೆ, ಅದು ನಮ್ಗೆ ಅಡಿಕ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಆಗ್ಬಿಡುತ್ತೆ. ಒಂದು ದಿನಕ್ಕೆ 50ರಿಂದ 60 ಬಾರಿ ಒಬ್ಬ ಮನುಷ್ಯ ಸರಾಸರಿ ತನ್ನ ಮೊಬೈಲ್ನ ಚೆಕ್ ಮಾಡ್ಕೊಳ್ತಾನಂತೆ. ಏನ್ ನೋಟಿಫಿಕೇಶನ್ ಬಂದಿದೆ, ಏನ್ ಕಾಲ್ಸ್ ಬಂದಿದೆ, ಏನ್ ಮೆಸೇಜ್ ಬಂದಿದೆ ಅಂತ. ಅದು ಒಂಥರ ಹವ್ಯಾಸ ಆಗ್ಬಿಟ್ಟಿದೆ. ಯಾವ ರೀತಿ ಅಂದ್ರೆ ತನಗೆ ನೋಟಿಫಿಕೇಶನ್ ಬರದೇ ಹೋದ್ರೆ ಅವನೊಂಥರ ಮಾನಸಿಕವಾಗಿ ಅಸ್ವಸ್ಥನಾಗುವಷ್ಟು ಇವತ್ತು ಮೊಬೈಲ್ ಹಚ್ಕೊಂಡಿದ್ದಾರೆ. ಈಗ ವಾಟ್ಸಪ್ ಅಲ್ಲಿ ಯಾರೋ ಮೆಸೇಜ್ ಮಾಡಿಲ್ಲ ಅಂದ್ರೆ ಪದೇ ಪದೇ ಚೆಕ್ ಮಾಡ್ತಿರ್ತೀವಿ. 10 ನಿಮಿಷಕ್ಕೊಂದ್ಸಲಿ ನೆಟ್ ಆನ್ ಮಾಡಿ ನೋಡ್ತಾ ಇರ್ತೀವಿ, ಯಾರಾದ್ರೂ ಮೆಸೇಜ್ ಮಾಡಿದಾರ, ನಮ್ಗೆ ಏನಾದ್ರೂ ಹೊಸ ನೋಟಿಫಿಕೇಶನ್ ಬಂದಿದೆಯಾ ಅಂತ. ಯಾಕಂದ್ರೆ ಈ ಲೆವೆಲ್ಗೆ ನಾವು ಸೋಷಿಯಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆಗಿದ್ದೀವಿ. ಯಾವತ್ತು 18 ವರ್ಷದವರೆಗೂ ನಮ್ಮ ವಿದ್ಯಾಭ್ಯಾಸ ಒಂದು ಡಿಸೈಡೆಡ್ ಪಾಯಿಂಟ್ ಆಗಿರುತ್ತೆ. ಈ 18 ವರ್ಷದವರೆಗೂ ನಾವು ನಮ್ಮ ಇಡೀ ಕೆರಿಯರ್ನ ಡಿಸೈಡ್ ಮಾಡುವಂತಹ ಲೆವೆಲ್ ಅಲ್ಲಿ ನಾವು ಇರುವಾಗ ಯಾವಾಗ್ಲೂ ನಾವು ಓದಿನ ಕಡೆನೆ ಗಮನ ಕೊಡಿ ಅಂತ ಹೇಳಲ್ಲ, ಆದ್ರೆ ನಿಮ್ಮ ಸಾಕಷ್ಟು ಗಮನ ಓದಿನ ಕಡೆನೆ ಇರಬೇಕು ಅಂತ ಹೇಳ್ತೀನಿ. ಒಂದು ಫೋಟೋನ ಪಬ್ಲಿಕ್ ಆಗಿ ಅಪ್ಲೋಡ್ ಮಾಡಿ ಅದಿನ್ಯಾರೋ ಸೈಬರ್ ಕ್ರೈಮ್ಗೆ ನಿಮ್ಮ ಅಕೌಂಟ್ ಬಿದ್ದು ಆ ನಿಮ್ಮ ಚಿತ್ರ, ಆ ನಿಮ್ಮ ಫೋಟೋ ಯಾವ ರೀತಿಯಾಗಿ ಮರ್ಜ್ ಆಗುತ್ತೆ, ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂದ್ರೆ ಇಡೀ ನಿಮ್ಮ ಭವಿಷ್ಯನೇ ಕತ್ಲಾಗೋ ರೇಂಜ್ ಅಲ್ಲಿ ಚೇಂಜ್ ಆಗುತ್ತೆ. ಅಶ್ಲೀಲವಾಗಿ ಒಂದು ಫೋಟೋವನ್ನ ಚೇಂಜ್ ಮಾಡಿದ್ರೆ ಇಡೀ ಒಂದು ಜೀವನನೇ ಮುಗ್ದು ಹೋದಾಗೆ ಅಲ್ವಾ? ನಿಮ್ಮ ಒಂದು ಫೋಟೋ ಎಲ್ಲೆಲ್ಲ ಹರಿದಾಡಬಹುದು, ಅದು ವಾಪಸ್ ಮತ್ತೆ ನಿಮಗೆ ಬಂದಾಗ ಬ್ಲ್ಯಾಕ್ ಮೇಲ್ ಆಗಿ ಕ್ರಿಯೇಟ್ ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಬ್ಲ್ಯಾಕ್ ಮೇಲರ್ಗಳು, ಈ ಸೈಬರ್ ಕ್ರೈಮ್ಗಳು ಅತಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೋ ಅಂತವರ ಫೋಟೋಗಳನ್ನ, ಅವರ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಅವರ ಪಬ್ಲಿಕ್ ಫೋಟೋಗಳು, ವಿಡಿಯೋಸ್ಗಳು ಏನೆಲ್ಲ ಇರುತ್ತೆ ಅದನ್ನ ತಗೊಂಡು ವಿಕೃತವಾಗಿ ಅವನ್ನ ಎಡಿಟ್ ಮಾಡಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಮೂಲಕ ಮಾನಸಿಕವಾಗಿ ಅವರಿಗೆ ಕಿರುಕುಳವನ್ನ ಕೊಟ್ಟಿರುವಂತಹ ಪ್ರಕರಣಗಳು ಈಗ ರಾಜ್ಯಾದ್ಯಂತ ಹೆಚ್ಚಾಗ್ತವೆ. ಇದರಿಂದ ನೂರಾರು ಸ್ಟೂಡೆಂಟ್ಸ್ಗಳು ಇವತ್ತು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾರೆ. ಯಾಕಂದ್ರೆ ಮೊದಲನೇದಾಗಿ ಅದನ್ನ ಫೇಸ್ ಮಾಡುವಂತಹ ಧೈರ್ಯ ನಮ್ಮಲ್ಲಿ ಇರಲ್ಲ. ಅದು ಈ ತರ ಮಿಸ್ ಆಗಿದೆ ಅಂತ ಅದನ್ನ ಜನಗಳ ಮುಂದೆ ತೋರಿಸ್ಕೊಳ್ಳುವಂಥದ್ದಾಗ್ಲಿ, ಅದನ್ನ ನಾವು ಅವ್ರಿಗೆ ನಮಗ್ ನಾವೇ ಪ್ರೂವ್ ಮಾಡ್ಕೊಳ್ಳುವಂತಹ ಶಕ್ತಿನ ನಮಗೆ ಆ ಲೆವೆಲ್ ಅಲ್ಲಿ ಇರಲ್ಲ. ಅದರಿಂದ ಏನ್ ಮಾಡ್ತಿದ್ದಾರೆ ಇವತ್ತು ಸ್ಟೂಡೆಂಟ್ಸ್ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗಿವೆ. ಅದಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಮ ವಾಟ್ಸಪ್ ಅಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಹೊಸ ರಿಕ್ವೆಸ್ಟ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ 1000 ಬಾರಿ ಯೋಚನೆ ಮಾಡಿ. ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಯಾರು ಅಂತ ಗೊತ್ತಿಲ್ಲೇ ಇರೋರ ಜೊತೆ ಫ್ರೆಂಡ್ಶಿಪ್ ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಫೇಕ್ ಅಕೌಂಟ್ಗಳು ಹುಡುಗಿರ ಹೆಸರಲ್ಲಿ, ಹುಡುಗರ ಹೆಸರಲ್ಲಿ ಕ್ರಿಯೇಟ್ ಆಗಿ ಎಷ್ಟೋ ಜೀವಗಳು ಇವತ್ತು ಬಲಿ ತಗೊಳ್ತಾ ಇದ್ದಾವೆ. ಒಂದಷ್ಟು ವಿಡಿಯೋ ಕಾಲ್ಸ್, ಒಂದಿಷ್ಟು ಚಾಟಿಂಗ್ಸ್ಗಳು ಎಷ್ಟೋ ಬದುಕುಗಳು ದುಸ್ತರವಾಗಿ ಬೀದಿಗೆ ಬರೋಕೆ ಕಾರಣ ಆಗ್ತಿವೆ. ನಿಮ್ಮ ಅಕೌಂಟ್ ಹೊಂದಿರೋದು ಒಳ್ಳೇದೇ. ಸೋಷಿಯಲ್ ಮೀಡಿಯಾನ ಪಾಸಿಟಿವಿಟಿ ಆಗಿ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅದು ಯಾವಾಗ ನಮ್ಮ ಪ್ರೈವೇಟ್ ಅಕೌಂಟ್ ಆಗಿ ಇಟ್ಕೊಂಡಾಗ ಮಾತ್ರ. ಯಾವಾಗ ಅಕೌಂಟ್ ಪಬ್ಲಿಕ್ ಆಯ್ತೋ ಅದಕ್ಕೆ ಒಂದು ಸೆಕ್ಯೂರಿಟಿನ ಇಟ್ಕೊಬೇಕು. ನಿಮ್ಮ ಪಬ್ಲಿಕ್ ಫೋಟೋಗಳನ್ನಾಗ್ಲಿ ವಿಡಿಯೋಸ್ಗಳನ್ನಾಗ್ಲಿ ಅಪ್ಲೋಡ್ ಮಾಡಬಾರ್ದು. ಮಾಡಿದಾಗ ನಿಮ್ಮ ಅಕೌಂಟ್ ಪ್ರೈವೇಟ್ ಇದ್ದಾಗ ಮಾತ್ರ ಮಾಡಬೇಕು. ನಿಮಗೆ ಗೊತ್ತಿರುವಂತಹ ನಿಮ್ಮ ಫ್ರೆಂಡ್ಸ್ಗಳ ರಿಕ್ವೆಸ್ಟ್ಗಳನ್ನು ಮಾತ್ರ ಇಟ್ಕೊಂಡಿರ್ಬೇಕು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಹ್ಯಾಕರ್ಸ್ ಯಾವ್ಯಾವ ರೀತಿಯ
90% ಹುಡುಗರಿಗೆ ಬೆಟ್ಟಿಂಗ್ ಆ್ಯಪ್ಗಳು ಅವ್ ಹೆಸರುಗಳು ಅವ್ನ ಹೆಂಗೆ ಯೂಸ್ ಮಾಡೋದು ಆಲ್ಮೋಸ್ಟ್ ಗೊತ್ತಿರುತ್ತೆ. 100 ರೂಪಾಯಿ ಹಾಕಿ 1000 ರೂಪಾಯಿ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ 100 ರೂಪಾಯಿ ಹಾಕಿ ಒಂದ್ಸರಿ 1000 ರೂಪಾಯಿ ತಗೋಬಹುದು. ಆಮೇಲೆ 1000 ಹಾಕಿ 10,000 ತಗೊಳ್ತೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಫ್ರೆಂಡ್ಸ್ ಹತ್ರನೋ ಫ್ಯಾಮಿಲಿಯಿಂದನೋ ಸಾಲ ಮಾಡಿ ದುಡ್ಡ ತಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಾಕಿದಾಗ ಏನಾಗುತ್ತೆ, ಒಂದು ಸರಿ ಮಾತ್ರ ನೀವು ಗೆಲ್ಬಹುದು, ನೆಕ್ಸ್ಟ್ ಅದೊಂದು ಚಟ ಆಗಿ ಪರಿಣಮಿಸುತ್ತೆ. ಮತ್ತೆ ಅದಕ್ಕೆ ದುಡ್ಡು ಸಿಗದೆ ಹೋದಾಗ ಏನಾಗ್ಬೋದು, ನೀವೊಬ್ಬ ಥೀಫ್ ಆಗ್ಬೋದು, ನೀವೊಬ್ಬ ಕಳ್ಳ ಆಗ್ಬೋದು. ದುಡ್ಡನ್ನ ಕದ್ದು ಬೆಟ್ಟಿಂಗ್ ಆ್ಯಪ್ನ ಹಾಕಿ ಹಳೆ ಸಾಲನ ನಾನು ತೀರಿಸ್ತೀನಿ ಅನ್ನೋ ಮತ್ತೊಂದು ಕಾನ್ಫಿಡೆನ್ಸ್ ಇಂದ ಮತ್ತೊಂದಷ್ಟು ಸಾಲನ ಮಾಡಿ ಆ ಸಾಲವನ್ನ ತೀರ್ಸೋಕಾಗದೆ ಎಷ್ಟೋ ಸ್ಟೂಡೆಂಟ್ಸ್ಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ಪೇಪರ್ಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ನಾವು ಇದನ್ನೇ ನೋಡ್ತಾ ಇರ್ತೀವಿ. IPL ಶುರುವಾಯ್ತಂದ್ರೆ ಒಂದಲ್ಲ ಒಂದು ಸೂಸೈಡ್ ಪ್ರಕರಣಗಳು, ಒಂದಲ್ಲ ಒಂದು ಕೊಲೆ ಪ್ರಕರಣಗಳನ್ನ ನಾವು ಕೇಳ್ತೀವಿ. ಅಷ್ಟೊಂದು ವೀಕ್ ಇದೆಯಾ ಹಾಗಾದ್ರೆ ನಮ್ಮ ಮನಸ್ಥಿತಿ ಅಂತ. ಯಾಕಂದ್ರೆ ಓದುವಂತ ಟೈಮಲ್ಲಿ ಮೊಬೈಲ್ನ ಕೊಡಿಸಿದ್ರೆ ಅದನ್ನ ಯಾವುದಕ್ಕೆ ಉಪಯೋಗ ಮಾಡಬೇಕು ಅದಕ್ಕೆ ಉಪಯೋಗ ಮಾಡದೆ ಏನೆಲ್ಲ ಬ್ರೌಸ್ ಮಾಡಬಾರ್ದು ಅದನ್ನ ಮಾತ್ರ ಸ್ಟೂಡೆಂಟ್ಸ್ಗಳು ಇವತ್ತು ಬ್ರೌಸ್ ಮಾಡ್ತಿದ್ದಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಕ್ರೋಮ್ ಹಿಸ್ಟ್ರಿ, ನಿಮ್ಮ ಬ್ರೌಸ್ ಹಿಸ್ಟ್ರಿ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ಸೇವ್ ಆಗಿರುತ್ತೆ. ನೀವೇನೇ ಬ್ರೌಸ್ ಮಾಡಿ ಡಿಲೀಟ್ ಮಾಡಿ ಎರೇಸ್ ಮಾಡಿದ್ರು ಅದು ರಿಸ್ಟೋರ್ ಆಗುತ್ತೆ. ಯಾವತ್ತು ನಿಮ್ಮ ಪಾಸ್ವರ್ಡ್ ಆಗಿರ್ಲಿ, ನಿಮ್ಮ ಅಕೌಂಟ್ ನಂಬರ್ಗಳನ್ನಾಗಿರ್ಲಿ ಮೊಬೈಲಲ್ಲಿ ಯಾರಿಗೂ ಗೊತ್ತಾಗದಿರೋ ತರ ರಿಸ್ಟೋರ್ ಮಾಡಿ ಇಡಕ್ಕೆ ಹೋಗ್ಬೇಡಿ. ಇದರಿಂದ ನಿಮ್ಮ ಅಕೌಂಟ್ಗಳಿರುವಂತ ಅಮೌಂಟ್ ಹ್ಯಾಕ್ ಆಗ್ಬೋದು, ನೀವು ಬ್ರೌಸ್ ಮಾಡುವಂತ ಹಿಸ್ಟ್ರಿ ಬೇರೆಯವರಿಗೆ ಲೀಕ್ ಆಗ್ಬೋದು. ಯಾವತ್ತು ಪಾಸಿಟಿವಿಟಿನ ಬ್ರೌಸ್ ಮಾಡಿ. ಈ ವಯಸ್ಸಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮೊಬೈಲ್, ಆದ್ರೆ ಡಿಜಿಟಲ್ ಎಜುಕೇಶನ್ ಗೊತ್ತಿರಲ್ಲ. ಅದನ್ನ ಯಾವ ರೀತಿ ಸರಿಪಡಿಸ್ಕೊಬೇಕು, ಅದನ್ನ ಯಾವ ರೀತಿ ಸೆಕ್ಯೂರ್ ಮಾಡಿ ಇಟ್ಕೊಬೇಕು, ಅದನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಯಾರಿಗೂ ಈ ಸೈಬರ್ ಪ್ರಕರಣಗಳಾದಾಗ ಯಾವ ಸ್ಟೆಪ್ ನಾವು ಉಪಯೋಗಿಸ್ಕೋಬೇಕು, ನಮ್ಮ ಅಕೌಂಟ್ ಹ್ಯಾಕ್ ಆದ್ರೆ ಅದನ್ನ ನಾವು ಯಾವ ರೀತಿಯಾಗಿ ರಿಕವರ್ ಮಾಡ್ಕೊಬೇಕು ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆಯಾ? ಯಾರಾದ್ರೂ ಅಕೌಂಟ್ ಹ್ಯಾಕ್ ಆಗಿದೆಯಾ? ಆಗಿದೆ. ಸೊ ಇವತ್ತಿಂದಲೇ ನಿಮ್ಮ ಅಕೌಂಟ್ನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ. ಓದೋ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಆರಾಮಾಗಿ ಬೆಳಿಗ್ಗೆ ಕಾಲೇಜಿಗೆ ಬರ್ತೀರಾ, ಏನನ್ನ ಡಿಸ್ಕಷನ್ ಮಾಡ್ತೀರಾ, ನೆನ್ನೆನ ಲೆಸನ್ ಬಗ್ಗೆ ಡಿಸ್ಕಷನ್ ಮಾಡ್ತಿರೋ ಅಥವಾ ನೆನ್ನೆ ಬಿಗ್ ಬಾಸ್ ಏನಾಯ್ತು, ಈ ಸೀರಿಯಲ್ ಏನಾಯ್ತು, ಕ್ರಿಕೆಟ್ ಏನಾಯ್ತು, IPL ಯಾರು ಗೆದ್ರು, ಯಾರಿಗೆ ಬೆಟ್ ಮಾಡಿದ್ದೆ, ಡ್ರೀಮ್ 11 ಅಲ್ಲಿ ಯಾವ ಗ್ರೂಪ್ ಮಾಡಿದ್ದೆ, ಇದೇ ಡಿಸ್ಕಷನ್ ಇಂದ ನಿಮ್ಮ ದಿನ ಶುರುವಾದ್ರೆ ಅದೇ ಡಿಸ್ಕಷನ್ ಇಂದಾನೆ ನಿಮ್ಮ ದಿನ ಎಂಡ್ ಆಗುತ್ತೆ. ಕ್ಲಾಸಿಗೆ ಪಾಸಿಟಿವಿಟಿಯಿಂದ ಬರ್ರಿ, ಪಾಸಿಟಿವಿಟಿನ ಹರಡ್ರಿ, ಪಾಸಿಟಿವಿಟಿಯಿಂದ ವಾಪಸ್ ಹೋಗ್ರಿ. ನೀವು ಡಿಸ್ಕಷನ್ ಮಾಡೋದ್ರಿಂದ 10% ಮೋರ್ ಕಲಿಬಹುದು. ಯಾವುದನ್ನ ಡಿಸ್ಕಷನ್ ಮಾಡೋದ್ರಿಂದ? ಸ್ಟಡಿ ಮೆಟೀರಿಯಲ್ನ ಡಿಸ್ಕಷನ್ ಮಾಡೋದ್ರಿಂದ. ಅದೇ ಮಾಡ್ತೀರಾ? ಪ್ರಾಂಪ್ಟ್ ಆಗಿ ಹೇಳಿ, ಮಾಡ್ತೀರಾ? ಕಾಲೇಜಿಗೆ ಬಂದ ತಕ್ಷಣ 100% ನಾನು ಬರೀ ಸ್ಟಡಿ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತೀನಿ ಅನ್ನೋರು ಯಾರಾದ್ರೂ ರೈಸ್ ಯುವರ್ ಹ್ಯಾಂಡ್ಸ್, ನಿಮ್ ಕೈ ಎತ್ತಿ. ನಾನು ಯಾವುದೇ ಸೀರಿಯಲ್ ಆಗಲಿ, ಯಾವುದೇ ರಿಯಾಲಿಟಿ ಶೋ ಬಗ್ಗೆ ಆಗಲಿ, ಯಾವ ಆ್ಯಪ್ ಬಗ್ಗೆ ಆಗಲಿ, ಯಾವ ಗೇಮ್ ಬಗ್ಗೆ ಆಗಲಿ ಮಾತಾಡದೆ ಕೇವಲ ನಾನು ಸ್ಟಡಿ ವಿಚಾರವಾಗಿ ಮಾತ್ರ ಮಾತಾಡ್ತೀನಿ ಅನ್ನೋರು ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಮಾಡ್ತೀರಾ? ಅದೇ ಎಷ್ಟು ಬೆರಳೆಣಿಕೆ ಎಷ್ಟು ಮಾತ್ರ. ಆದ್ರೆ ಈ ಬೆರಳೆಣಿಕೆ ಎಷ್ಟು 100% ಆಗ್ಬೇಕು. ಆಗುತ್ತಾ? ಆಗುತ್ತಾ? ಕೇಳಿಸ್ತಾ ಇಲ್ಲ? ಓಕೆ, ಇವಾಗ ತಾನೇ ಮಿಡ್ ಟರ್ಮ್ ಎಕ್ಸಾಮ್ ಮುಗ್ದಿದೆ ಅನ್ಕೊಳ್ತೀವಿ. ಮುಗ್ದಿದ್ಯಾ? ಟಾಪರ್ ಯಾರು? ಎಲ್ಲರೂ ಟಾಪರ್ ಆಗ್ಬೇಕು. ಆಗಕ್ಕಾಗುತ್ತಾ? 100% ಆಗುತ್ತೆ. ಯಾವಾಗ ಆಗುತ್ತೆ? ಓದ್ದಾಗ ಆಗುತ್ತೆ. ಯಾವ ರೀತಿ ಓದ್ಬೇಕು ಹಾಗಾದ್ರೆ? ಮೊಬೈಲ್ನ ಓದಕ್ಕೆ ಯೂಸ್ ಮಾಡ್ಕೊಳ್ಳಿ. ಚಾಟ್ಸಿಗೆ, ಕಾಲಿಗೆ, ವಿಡಿಯೋ ಕಾಲಿಗೆ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ಲೈಫ್ ಸ್ಪಾಯ್ಲ್ ಆಗುತ್ತೆ. ಇಲ್ಲಿ ಯಾರೋ ಒಬ್ಬ ಅಬ್ದುಲ್ ಕಲಾಂ ಇರ್ಬೋದು, ಯಾರೋ ಒಬ್ಬ ಸುನಿತಾ ವಿಲಿಯಮ್ಸ್ ಇರ್ಬೋದು. ಇವತ್ತು ಮೋರ್ ದನ್ ಇವತ್ತಿನ ಮಕ್ಕಳೇ ಮುಂದಿನ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ನಿಮ್ಮ ಭವಿಷ್ಯ ನೀವು ನಿರ್ಧಾರ ಮಾಡೋದ್ರ ಜೊತೆಗೆ ನಿಮ್ಮ ದೇಶದ ಭವಿಷ್ಯವನ್ನ ನೀವು ನಿರ್ಧಾರ ಮಾಡ್ತೀರಾ. ಎಸ್ಪೆಷಲಿ ಹೆಣ್ಮಕ್ಳು. ಒಂದು
ಕಾಲೇಜಿಗೆ, ಸ್ಕೂಲಿಗೆ, ಎಜುಕೇಶನ್ಗೆ ಹೋಗಬಾರ್ದು ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಇವತ್ತು ಎಲ್ಲ ಕಾಲೇಜುಗಳಲ್ಲಿ 75% ಹೆಣ್ಮಕ್ಳದೇ ಅಟೆಂಡೆನ್ಸ್ ಇದೆ ಅಲ್ವಾ? ಇಲ್ಲಿ ನೋಡಿದ್ರು ಗೊತ್ತಾಗುತ್ತೆ. ಸ್ಟೂಡೆಂಟ್ಸ್ ಪಾಪ ಅಲ್ಲೋ ಇಲ್ಲೋ ಒಂದು ಲೈನಲ್ಲಿ ಕುತ್ಕೊಂಡಿದ್ದಾರೆ ಹುಡುಗರು. ಯಾಕೆ ಈ ಕಾಲ ಬದಲಾಯಿತು ಅಂದ್ರೆ ಎಷ್ಟೊಂದು ಹೋರಾಟಗಳು ನಡೆದಿದೆ ಇದರಿಂದ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಹೋರಾಟಗಳು ನಡೆದಿದೆ, ಸಾವಿರಾರು ಬಲಿದಾನಗಳು ನಡೆದಿದೆ. ಹೆಣ್ಣು ಪುಸ್ತಕ ಇಡಲಿ ಅಂತ ಎಷ್ಟೊಂದು ಹೆಣ್ಣು ಮಕ್ಕಳು ಜೊತೆಗೆ ಹೋರಾಟಗಾರರು ಬಲಿದಾನಗಳನ್ನು ಮಾಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ ಅಂದ್ರೆ ಯಾರು ಬಿಲಿಯನರ್ ಆಗಿರ್ಲಿ ಅಥವಾ ಕೋಟ್ಯಾಧಿಪತಿ, ಲಕ್ಷಾಧಿಪತಿಗಳು ಇರೋದಿಲ್ಲ. ಅವತ್ತಿನ ಕೆಲಸ ಮಾಡಿ ಅದ್ರ ತಮ್ಮ ದುಡಿಮೆನ ಇಟ್ಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕಂತ ಒಂದಿಷ್ಟು ಹಣನ ಕೂಡಿಟ್ಟು ಓದಿಸ್ತಾರಲ್ವಾ, ಆ ಬೆವರಿನ ಶ್ರಮ ನಿಮ್ಮ ರ್ಯಾಂಕಿಂಗ್ ಅಲ್ಲಿ ಇರುತ್ತೆ. ನೀವು ಕೊಡೋ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅಲ್ಲೋ ನಿಮ್ಮ ಅಪ್ಪ ಅಮ್ಮನ ಇಡೀ ವರ್ಷದ ಬೆವರಿನ ಶ್ರಮ ಇರುತ್ತೆ. ನಾನು ಕೆಲಸ ಮಾಡ್ದಂಗೆ, ನಾನು ಕಷ್ಟಪಟ್ಟಂಗೆ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತ ಇವತ್ತು ಗದ್ದೆಗಳಲ್ಲಿ ಕೆಲಸ ಮಾಡಿ ನಿಮಗೆ ಐರನ್ ಮಾಡಿರೋ ಬಟ್ಟೆ ಹಾಕ್ಸಿ, ID ಕಾರ್ಡ್ ಹಾಕ್ಸಿ, ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿಕೊಟ್ಟು, ಬಸ್ಸಿಗೆ ದುಡ್ಡು ಕೊಟ್ಟು ಆರಾಮಾಗಿ ನನ್ನ ಮಕ್ಕಳು ಕಾಲೇಜಿಗೆ ಹೋಗಿ ಬರ್ಲಿ ಅಂತ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಈ ನಂಬಿಕೆ ಅವರು ನಿಮ್ಮ ಮೇಲೆ ಇಟ್ಟಾಗ ನೀವು ಎಲ್ಲೋ ಜಿಹಾದ್ಗಳಲ್ಲೋ, ಲವ್ ಅಫೇರ್ಗಳಲ್ಲೋ ಬಿದ್ದಾಗ ನಿಮ್ಮ ತಂದೆ ತಾಯಿಗಳಿಗೆ ನೇರವಾಗಿ ಬೆನ್ನಿಗೆ ಚೂರಿ ಹಾಕೋದಲ್ಲ, ನೇರವಾಗಿ ನೀವು ಚೂರಿ ಹಾಕ್ತಂಗೆ. ಕ್ಲಾಸ್ ಬಂಕ್ ಮಾಡೋದು, ಎಲ್ಲೋ ಅಲ್ದಾಡೋದು, ಈ ತರ ವಿಚಾರಗಳು ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡ್ತಿರೋ ಅಥವಾ ನಿಮ್ಮ ಸಾಧನೆಯನ್ನ ಅವರಿಗೆ ಉಡುಗೊರೆಯಾಗಿ ಕೊಡ್ತಿರೋ ಅದು ನಿಮ್ಮ ಕೈಯಲ್ಲಿದೆ ಅಲ್ವಾ? ಪ್ರತಿ ಹೆಣ್ಣು ಮನೆಯಿಂದ ಕಾಲು ಹೊರಗಿಟ್ರೆ ವಾಪಸ್ ಮನೆಗೆ ಬರೋವರೆಗೂ ಅವ್ರ ಹೃದಯದ ಬಡಿತ ಹೆಚ್ಚಾಗೇ ಇರುತ್ತೆ. ಯಾಕಂದ್ರೆ ತನ್ನ ಮನೆಯ ಘನತೆ, ಗೌರವ, ತನ್ನ ಬದುಕನ್ನ ಹೊತ್ತು ಹೆಣ್ಮಕ್ಳು ಕಾಲೇಜಿಗೆ ಮನೆಯಿಂದ ಹೊರಗೆ ಬರ್ತಾಳೆ. ವಾಪಸ್ ನೀವು ಮನೆಗೆ ಹೋದಾಗ್ಲೇ ಅವರು ಆರಾಮಾಗಿ ಉಸಿರಾಡೋದು. ಯಾವತ್ತು ಅಪ್ಪ ಅಮ್ಮ ನಿಮ್ಮ ಮೇಲೆ ಅನುಮಾನ ಪಟ್ಟು ನಿಮ್ಮನ್ನು ಹೊರಗೆ ಕಳಿಸುವಂತ ಸ್ಥಿತಿನ ಯಾವ ಹೆಣ್ಣು ಮಕ್ಕಳು ನಿರ್ಮಾಣ ಮಾಡ್ಕೋಬಾರ್ದು. ಇವತ್ತು ಹೆಣ್ಮಕ್ಳು ಆಟೋ ರಿಕ್ಷಾದಿಂದ ಹಿಡಿದು ಅಂತರಿಕ್ಷದವರೆಗೂ ತಮ್ಮ ಚಾಪನ್ನು ಮೂಡಿಸಿದ್ದಾರೆ. ಆಟೋ ಡ್ರೈವರ್ ಇಂದ ಹಿಡ್ಕೊಂಡು ಗಗನ ಸಖಿ ಆಗಿದ್ದಾರೆ ಹೆಣ್ಮಕ್ಳು. ಅಂತಹ ತ್ಯಾಗಕ್ಕೆ ಕಾರಣ ನಮ್ಮ ಮನೆಯಲ್ಲಿರುವಂತ ಅಪ್ಪ ಅಮ್ಮಗಳು ಮಾಡುವಂತಹ ನಿರ್ಧಾರ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ 16, 17, 18 ವಯಸ್ಸಿಗೆ ಮದುವೆ ಮಾಡಿ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಆದ್ರೆ ನೀವು ಪುಣ್ಯವಂತರು ಇವತ್ತು ಕುತ್ಕೊಂಡು ಎಜುಕೇಶನ್ ತಗೊಳ್ತಾ ಇದ್ದೀರಾ. ಇದನ್ನ ರಿಟರ್ನ್ ಗಿಫ್ಟ್ ಆಗಿ ನೀವು ನಿಮ್ಮ ಮಾರ್ಕ್ಸ್ ಮೂಲಕ, ನಿಮ್ಮ ಗುಡ್ ಕ್ಯಾರೆಕ್ಟರ್ ಮೂಲಕ, ಎಲ್ಲೋ ನಿಮ್ಮ ಹೆಸರನ್ನ ಹಾಳು ಮಾಡದೇ ಇರೋ ಮೂಲಕ ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು. ಕೊಡಕ್ಕಾಗುತ್ತಾ? ಆಲ್ಮೋಸ್ಟ್ ಆಗೇ ಆಗುತ್ತೆ. ಚಂಚಲ ಮನಸ್ಸು ಅಂತ ಹೇಳ್ತಾರೆ. ಈ 18 ವಯಸ್ಸು ಅನ್ನೋದಿದೆಯಲ್ಲ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ಗಳ ಎಫೆಕ್ಟ್ ಇಂದ ಸಾವಿರಾರು ಆಸೆ ಕನಸುಗಳು ಬರುತ್ತೆ. ಅದನ್ನೆಲ್ಲ ನಾವು ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೇಕು. ಹಾಸ್ಟೆಲ್ ಅಲ್ಲಿ ಓದ್ತಿರ್ತೀರಾ, ಎಷ್ಟೋ 2-3 ಕಿಲೋಮೀಟರ್ ನಡೆದು ಬಂದು ಬಸ್ ಹತ್ಕೊಂಡು ಬಂದು ಓದ್ತಾ ಇರ್ತೀರಾ. ಎಷ್ಟೋ ಜನಕ್ಕೆ ಫೀಸ್ ಕಟ್ಟೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಓದ್ತಾ ಇರ್ತೀರಾ. ಅಂಥವ್ರು ಯಾವಾಗ ನಿಮ್ಮಿಂದ 4 ಮಕ್ಕಳಿಗೆ ಓದೋಕೆ ಸಹಾಯ ಮಾಡುವಂತ ಲೆವೆಲ್ಗೆ ನೀವು ಬೆಳಿಬೇಕು. ಯಾವಾಗ ಬೆಳೆಯೋಕೆ ಸಾಧ್ಯ? ನಿಮ್ಮ ಜೀವನದಲ್ಲಿರುವಂತಹ ಇತರೆ ಅಂಶಗಳನ್ನ ಬಿಟ್ಟು ಕೇವಲ ಓದಿನ ಬಗ್ಗೆ, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ, ನಿಮ್ಮ ಮುಂದಿನ ಗುರಿ ಬಗ್ಗೆ ಮಾತ್ರ ಯೋಚನೆ ಮಾಡ್ರಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅಕ್ಕಪಕ್ಕದವ್ರು ಹೇಳ್ತಿರ್ತಾರೆ, ಈ ಮಕ್ಳು ಇಷ್ಟು ವಯಸ್ಸಾಯ್ತು ಯಾಕೆ ಮದ್ವೆ ಮಾಡಿಲ್ಲ, ಇವಾಗೇನು ಓದಿಸ್ತೀರಾ, ಆರಾಮಾಗಿ ಮದ್ವೆ ಮಾಡಿಸಿ ಕಳಿಸಿ, ಆಚೆ ಯಾಕೆ ಕಳಿಸ್ತೀರಾ ಕಾಲೇಜಿಗೆ ಅಂತ. ಆ ಎಲ್ಲಾ ಮಾತುಗಳನ್ನ ತಮ್ಮ ಮೇಲಿನ ನಂಬಿಕೆಯಿಂದ, ನಿಮ್ಮ ಮೇಲಿನ ನಂಬಿಕೆಯಿಂದ ಆ ಎಲ್ಲಾ ಮಾತುಗಳನ್ನ ಧಿಕ್ಕರಿಸಿ ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಾರೆ. ದಯಮಾಡಿ ನಿಮ್ಮ ಕನಸನ್ನ, ನಿಮ್ಮ ಜೀವನವನ್ನ ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ, ಯಾವುದೋ ಒಂದು ಅನಿರೀಕ್ಷಿತ ಕಾರಣಕ್ಕಾಗಿ ಬಲಿ ಕೊಡ್ಬೇಡಿ. ಅರ್ಥ ಆಯ್ತಾ? ಮೊಬೈಲ್ ಯೂಸ್ ಮಾಡ್ತೀರಾ, ಪಾಸಿಟಿವ್ ಆಗಿ ಯೂಸ್ ಮಾಡಿ. ನಿಮ್ಮ ಬದುಕನ್ನ ಹಾಳು ಮಾಡಿಕೊಂಡು ಇನ್ಯಾರ್ದೋ ಮುಂದೆ ಹೋಗಿ ಕೈ ಕೊಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಲ್ಲೋ ರೀತಿಯಾಗಿ ಯೂಸ್ ಮಾಡಬೇಡಿ ಅಲ್ವಾ? ಮೊಬೈಲ್ ಯಾಕೆ ಕೊಡಿಸ್ತಿದ್ದಾರೆ ಮಕ್ಕಳಿಗೆ? 10th SSLC ಇಂದಾನೆ ಮೊಬೈಲ್ ಕೊಡಿಸ್ತಿದ್ದಾರೆ. ಯಾಕೆ? ಸ್ಟಡಿ ಮೆಟೀರಿಯಲ್ಗಳಿಗೋಸ್ಕರ. ಆದ್ರೆ ಇವತ್ತು 18,
ಒಳಗೆ ಹೋಗು, ಇಷ್ಟೇ ಇರುತ್ತೆ. ಸೊ ಆ ಥರ ಜೀವನ ನಿಮಗೆ ಬೇಕಾ? ಮೊಬೈಲ್ ಯೂಸ್ ಮಾಡುವಾಗ ಎಚ್ಚರದಿಂದ ಯೂಸ್ ಮಾಡಿ. ನಿಮ್ಮ ಕಾಲೇಜಿಗಾಗಲಿ, ನಿಮ್ಮ ಅಪ್ಪ ಅಮ್ಮನಿಗಾಗಲಿ, ನಿಮ್ಮ ಕಲಿಸಿದಂತಹ ಶಿಕ್ಷಕರಿಗಾಗಲಿ ಯಾವತ್ತೂ ಕೆಟ್ಟ ಹೆಸರನ್ನ ಕೊಡದೆ ಏಕಾಗ್ರತೆಯಿಂದ ಕೇವಲ ಓದಿನ ಕಡೆಗೆ ಗಮನ ಕೊಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲೇ ನಿಮ್ಮ 90% ಡೇನ ಕಳೆದೆ 50-60% ಆದರೂ ಎಜುಕೇಶನ್ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ ನಿಮ್ಮ ರಿಸಲ್ಟ್ ಯಾವಾಗಲೂ 80% ಮೇಲೇನೆ ಇರುತ್ತಲ್ವಾ? ಟ್ರೈ ಮಾಡ್ತೀರಾ ಹಾಗಾದ್ರೆ? ಶೋರ್ 100% ಪ್ರಾಮಿಸ್ ಮಾಡಿ. ಹಾಗಾದ್ರೆ ಇವತ್ತಿಂದ ನಾವು ನಮ್ಮ ದಿನದ ಅರ್ಧದಷ್ಟು ಕೇವಲ ಶಿಕ್ಷಣಕ್ಕಾಗಿ ಮಾತ್ರ ಮೀಸಲಿಡ್ತಿದ್ದೀವಿ. ಪ್ರಾಮಿಸ್? ಓಕೆ. ಮುಂದಿನ ಎಕ್ಸಾಮ್ಗೆ, ಫೈನಲ್ ಎಕ್ಸಾಮ್ಗೆ ಮತ್ತೆ ನಾನು ನಿಮ್ಮ ಕಾಲೇಜಿಗೆ ಬರ್ತೀನಿ. ಯಾರ್ದೆಲ್ಲ ರಿಸಲ್ಟ್ 70-80 ಮೇಲಿರುತ್ತೋ ಅವರಿಗೆಲ್ಲ ಒಂದು ಪ್ರೈಸ್ ಕೊಡ್ತೀನಿ. ಓಕೆ? ಓದ್ತಿರಲ್ವಾ ಹಾಗಾದ್ರೆ? ಸೈಬರ್ ಕ್ರೈಮ್, ಸೋಷಿಯಲ್ ಮೀಡಿಯಾ ಇವೆರಡು ನಿಮ್ಮ ಜೀವನಕ್ಕೆ ಯಾವತ್ತೂ ಅಡ್ಡಿ ಆಗದ ರೀತಿಯಲ್ಲಿ ಓದ್ಕೊಳ್ಳಿ. ನಮ್ಮ ಆಫೀಸು ಇಲ್ಲೇ ಡಬಲ್ ರೋಡಲ್ಲಿದೆ. ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದೆ, ಡಿಜಿಟಲಿ ಯಾರೆಲ್ಲ ಇನ್ನೂ ನಿಮ್ಮ ಎಜುಕೇಶನ್ನ ಇಂಪ್ರೂವ್ ಮಾಡ್ಕೊಬೇಕು ಅಂತ ಆಸೆ ಇದೆಯೋ, ನಿಮ್ಮ ಡಿಜಿಟಲ್ ಎಜುಕೇಶನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಆಸೆ ಇದೆಯೋ, ಅವರೆಲ್ಲ ನಿಮ್ಮ ಫ್ರೀ ಟೈಮಲ್ಲಿ ನಮ್ಮ ಆಫೀಸಿಗೆ ಬನ್ನಿ. ಒಂಥರ ಇಂಟರ್ನ್ಶಿಪ್ ಅನ್ನೋ ಥರ ಬನ್ನಿ, ಕಲೀರಿ. ನಿಮಗೆ ಮುಕ್ತ ಅವಕಾಶವನ್ನ ನಾನು ನಮ್ಮ MD ಅವ್ರಿಗೆ ಹೇಳಿ ಬಿಡಿಸ್ಕೊಡ್ತೀನಿ. ಯಾರಿಗೆ ಮಾಧ್ಯಮ ಅಂದ್ರೆ ಏನು, ಅದರ ಅವಶ್ಯಕತೆ ಏನಿದೆ, ನಾವು ಎಲ್ಲೆಲ್ಲ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು, ಎಲ್ಲೆಲ್ಲ ನಾವು ಅಸಹಾಯಕರಿಗೆ ಧ್ವನಿಯಾಗಿ ನಿಲ್ಲಬೇಕು, ಅಂತಹ ಸ್ಥಿತಿಗಳನ್ನ ನಾವು ನಮಗೆ ನಿರ್ಮಾಣ ಮಾಡ್ಕೊಬೇಕು. ಮೊದಲು ನಾವು ಗಟ್ಟಿಯಾಗಿ ನಿಲ್ಬೇಕು. ಕಾಲೇಜಲ್ಲಿ ನಮಗೆ ಅನ್ಯಾಯ ಆಗುತ್ತೋ, ಮನೆಯಲ್ಲಿ ನಮಗೆ ಅನ್ಯಾಯ ಆಗುತ್ತೋ, ಬಸ್ ಸ್ಟ್ಯಾಂಡಲ್ಲಿ ನಮಗೆ ಅನ್ಯಾಯ ಆಗುತ್ತೋ, ಎಲ್ಲಿ ಅನ್ಯಾಯ ಕಂಡ್ರು ಅದನ್ನ ಮೊದಲು ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಅಲ್ಲೇನೋ ನಡೀತಿದೆ ಅಂದ್ರೆ ಅದು ನಮಗ್ಯಾಕೆ ಅಂತ ಹೋದಾಗ ನಾಳೆ ಅಂತಹ ಘಟನೆ ನಮ್ಮ ಜೊತೆ ಆಗ್ಬೋದು, ನಮ್ಮ ಮನೆಯವ್ರ ಜೊತೆ ಆಗ್ಬೋದು. ನಿಮ್ಮ ಕಣ್ಣೆದುರಿಗೆ ಎಲ್ಲಿ ಅನ್ಯಾಯ ಕಾಣಿಸುತ್ತೋ, ಎಲ್ಲಿ ಈ ವಿಚಾರ ಸರಿ ಇಲ್ಲ ಅಂತ ನಿಮಗೆ ಅನ್ಸುತ್ತೋ ಆಗೆಲ್ಲ ನೀವು ಪ್ರಶ್ನೆ ಮಾಡಿ ಧೈರ್ಯವಾಗಿ. ಆವಾಗ ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. 4 ಜನ ನಿಮಗೆ ಇವಳ ಸವಾಸಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋಂತಹ ಒಂದು ಕ್ರಿಯೇಟಿವ್ನ ನೀವು ಕೊಡಕ್ಕಾಗುತ್ತಲ್ವಾ? ಓಕೆ, ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ಕಾರಿ ಕಾಲೇಜಿಗೆ ನನ್ನ ಮಾತನಾಡ ಅಷ್ಟೊಂದು ಸಮಾಧಾನದಿಂದ ಕೇಳ್ಕೊಂಡಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಾರಿ ಬಂದಾಗ ಎಲ್ಲರೂ ಮಾರ್ಕ್ಸ್ ಆಲ್ಮೋಸ್ಟ್ 75 ಮೇಲಿರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಸಾಮಾಜಿಕ ಜಾಲತಾಣ ಮತ್ತು ಸೈಬರ್ ಕ್ರೈಮ್ ಅಪರಾಧಗಳ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದಂಥ ಸಹೋದರಿಯಾದಂಥ ಸಂಗೀತಾ ಆರ್ ಪಾಟೀಲ್ ಇವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿವೃತ್ತ ಉಪನ್ಯಾಸಕರು ಮತ್ತು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮುಖ್ಯ ಅತಿಥಿಗಳು ಹಾಗೂ NKS TV4ನ ಪ್ರಧಾನ ಸಂಪಾದಕರಾದಂಥ ಶ್ರೀ ಸಂಗಟಿ ಸರ್ ಇವರು ಕೂಡ ಸಾಮಾಜಿಕ ಜಾಲತಾಣದ ಕುರಿತಾಗಿ 2 ಮಾತನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ. ಇವತ್ತಿನ ದಿವಸ ಸರ್ಕಾರಿ PU ಕಾಲೇಜಿನಲ್ಲಿ ಕಾಲೇಜಿನ ಹಾಗೂ NKS TVಯ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಒಂದು ಸೈಬರ್ ಕ್ರೈಮ್ ಅನ್ನುವಂಥ ಒಂದು ವಿಷಯವಾಗಿ ಅದರಿಂದ ಆಗುವಂಥ ಅನಾಹುತಗಳು, ಅದರಿಂದ ನಾವಿರುವಂಥ ಎಚ್ಚರಿಕೆ ಏನು ಅನ್ನುವಂಥ ವಿಷಯದ ಮೇಲೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿರುವಂಥ ಈ ಶಾಲೆಯ ಪ್ರಭಾರಿ ಮುಖ್ಯ
ಉಪನ್ಯಾಸಕರಾಗಿರುವಂಥ ಶ್ರೀಯುತ ಮತ್ತು ನನ್ನ ಆತ್ಮೀಯರಾಗಿರುವಂಥ ಶ್ರೀಯುತ ಮರಾಠಿ ಗುರುಗಳೇ ಹಾಗೂ ಶ್ರೀಯುತ ಎಲ್ಗಾರ್ ಗುರುಗಳೇ, ಹಾಗೆ ಶ್ರೀಯುತರಾದಂಥ ಬಸಪ್ಪ ಸರ್ ಅವರೇ, ಹಾಗೆ ನಮ್ಮ ಅನೇಕ ಇಲ್ಲಿ ಗುರುಗಳಾಗಿದ್ದವರೆಲ್ಲ ಒಳಗೆ ಆಫೀಸ್ನಲ್ಲೂ ಕೂಡ ಅವರ ಎಲ್ಲ ಗುರುಗಳಾಗಿದ್ದವರೇ, ಹಾಗೂ ಮುಖ್ಯವಾಗಿ ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ನಮ್ಮ ಸಹೋದರಿ, ನಮ್ಮ NKS TVಯ ಪ್ರೋಗ್ರಾಮ್ ಹೆಡ್ ಕುಮಾರಿ ಸಂಗೀತಾ ಪಾಟೀಲ್ರವರೇ, ಎಲ್ಲ ಆತ್ಮೀಯ ಮುದ್ದು ಮಕ್ಕಳೇ, ಇಲ್ಲಿ ಏನು ಅಂದ್ರೆ ನಿಮಗೆ ಅವ್ರು ಭಾಳ ಚಂದ ಹೇಳ್ಯಾರ ವಿಷಯ. ಈ ವಿಷಯವಾಗಿ ಇರಲಿ ಇನ್ಯಾವುದೇ ಇರಲಿ ನಿಮಗೆ ಹೇಳುವಂಥದ್ದು ಸಾಕಷ್ಟಿದೆ. ಯಾಕೆ ಸಾಕಷ್ಟಿದೆ ಅಂದ ತಕ್ಷಣ ಮತ್ತು ನೀವು ಭಾಳ ಮಾತಾಡ್ತಾರೆ ತಿಳ್ಕೊಬೇಡ್ರಿ. ಒಂದೇ ಮಾತು, ಸಾಕಷ್ಟಿದೆ ಅಂತ ಯಾಕೆ ಹೇಳಿದೆ ಅಂದರೆ ನಿಮಗೆ ಗೊತ್ತಿದೆ ಏನಾದರೂ ಮುಂದೆ ಮಾಡಬೇಕಂದ್ರೆ ನಿಮಗೆ ಸಾಧ್ಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅದರ ಅನುಭವ ನನಗೆ ನೋವು ಭಾಳ ಆಗಿದೆ. ಏನು ಅಂದರೆ ನಿಮ್ಮ ವಯಸ್ಸಿನಲ್ಲಿ ನಾನು ಮಾಡಲಾರದ್ದನ್ನು ಅದರ ಅನುಭವ ನೋವು ಈಗ ನನಗಿದೆ. ಕಾರಣ ಏನು ಅಂದರೆ ಕಲಿ ಹೊತ್ತಿನಾಗ ಕಲಿತು ಬಿಡಬೇಕು. ಇದು ಹಳ್ಳಿಯಾಗೂ ಅಂತಿರ್ತಾರೆ, ಎದಕ್ಕಾದರೂ ಅಂತಿರ್ತಾರೆ, ಕಲೆ ಹೊತ್ತಿನಾಗ ಕಲಿತು ಬಿಡಬೇಕಂತ. ಮುಂದೆ ಕಲಿತೀನಂದ್ರೆ ಕಲಿಯೋದು ಸಾಯವರೆಗಿದೆ ಅಂದ್ರೂ ಕೂಡ ಮುಂದೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಗ ನಿಮ್ಮದು ಬೆಸ್ಟ್ ಲೈಫನ್ನು ಒಂದು ಏನಪ್ಪ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದೆ. ಹಾಗಾಗಿ ಕಲಿ ಹೊತ್ತಿನಲ್ಲಿ ಕಲಿತು ಬಿಡಬೇಕು ಅಂತ ನಾನು ಭಾಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೆ. ಎಲ್ಲಿ ಬೇಕಾದರೂ 100 ಮಂದಿ 1000 ಮಂದಿ ಇದ್ರು ನಿಂತು ನಾವು ಮಾತನಾಡಬಲ್ಲೆ ಅನ್ನೋ ಶಕ್ತಿ ಇತ್ತು ನನ್ನ ಹತ್ರ. ಕಾಲೇಜ್ ಪ್ರೊಫೆಸರ್ ಆಗಬೇಕು ಅನ್ನೋದು ಭಾಳ ಆಸೆ ಇತ್ತು ನನಗೆ. ಅಥವಾ LLB ಓದಿ ಇಲ್ಲ ವಕೀಲ ಆಗಬೇಕು ಅನ್ನೋ ಆಸೆ ಭಾಳ ಇತ್ತು. ಅತ್ಯಂತ ಬಡತನದಲ್ಲಿ ನಾವು ಓದಿದ್ದರಿಂದ ಒಂದು ಶಿಕ್ಷಕ ನೌಕರಿ ಬಂದ ತಕ್ಷಣ ಬಿಟ್ಟುಬಿಟ್ವಿ ನೋಡಿ. ಅಥವಾ ಇನ್ನು ಅಷ್ಟ ಕಲಿಯಕ್ಕೆ ನಮ್ಗೆ ಆಗಿತ್ತು. ಭಾಳ ಕಷ್ಟದಲ್ಲಿ ಕಲ್ತಿದ್ದೀವಿ ನಾವು ಒಂದು ಒಕ್ಕಲಿಗರ ಮಂತ್ರದಲ್ಲಿ. ಹಾಗಾಗಿ ಮುಂದೆ ಅದಕ್ಕಾಗಿ ನಾವು ಮರಳ್ತೀನಿ ಇವತ್ತಿನವರೆಗೂ ನಾವು ಮಾಡಬಲ್ಲೆ. ನಾನು ಕೂಡ ಕಾಲೇಜಿನಲ್ಲಿ ಹೇಳುವ ಶಕ್ತಿ ಇದೆ ಅಂತ ಅನಿಸುತ್ತೆ. ಸರ್ಟಿಫಿಕೇಟ್, ಮೇನ್ ಸರ್ಟಿಫಿಕೇಟ್ ಅದು ಆಗಬೇಕಂದ್ರೆ ಕಲಿಬೇಕಲ್ಲ. ನಮ್ಮ ಮರಾಠಿ ಗುರುಗಳು ಕಲ್ತಾರೆ, ಇಲ್ಲಿ ನಮ್ಮ ಬಸಪ್ಪ ಸರ್ ಕಲ್ತಾರೆ, ನಮ್ಮ ಎಲ್ಗಾರ್ ಅವರು ಕಲ್ತಾರೆ. ಹಾಗೆ ಕಲಿಬೇಕಲ್ಲ. ಈ ಮಾಧ್ಯಮ ಇದರಲ್ಲಿ ಡಿಗ್ರಿ ಮಾಡಿಕೊಂಡ್ರೆ ನಮ್ಮ ಸಹೋದರಿ ಸಂಗೀತಾ ಪಾಟೀಲ್ರವರು ಓದ್ಬೇಕಂಗ ನಾವು ಯಾರಷ್ಟು ಓದಿಲ್ಲ. ಅದಕ್ಕಾಗಿ ನಾನು ಹೇಳ್ತೀನಲ್ಲ, ಭಾಳನ್ನ ಮರಳ್ತೀನಿ. ಈಗೇನು ಮಾಡೋಕ್ಕೆ ಬರೋಂಗಿಲ್ಲ, ರಿಟೈರ್ಡ್ ಆಗಿ ನಾನು ತಿರುಗಿ ಈಗ ಅಂತಾರೆ. ಆದರೂ ಏನಂತಾರೆ, ಕಲೀಲಿಕ್ಕೆ ಸಾಯುವವರೆಗೂ ವಯಸ್ಸು ಏನು ಕಲೀಲಿಕ್ಕೆ, ಜೀವನದ ಪಾಠಗಳನ್ನು ಕಲೀಲಿಕ್ಕೆ ಸಾಯುವವರೆಗೂ ಇರ್ತೈತೆ. ಆದರೆ ಶಿಕ್ಷಣ ಕಲೀಲಿಕ್ಕೆ ಮಾತ್ರ ಈಗ ನಿಮಗೆ ಒಳ್ಳೆಯ ವಯಸ್ಸು. ಅದಕ್ಕಾಗಿ ನೀವು ಓದಿಗಾಗಿ ಹೆಚ್ಚು ಸಮಯವನ್ನು ನೀಡ್ರಿ ಅಂತ ಹೇಳಿದ್ರು ಸಂಗೀತಾ ಪಾಟೀಲ್ರವರು. ಹಾಗೆ ನೀವು ಓದಿಗಾಗಿ ಹೆಚ್ಚು ಒಂದು ಸಮಯವನ್ನು ಒಂದು ಕಳೀರಿ. ಇತರೆ ಇದಕ್ಕಾಗಿ ಯಾವುದೇ ಒಂದು ಹವ್ಯಾಸಗಳಿರಬೇಕಾದ್ರೆ ಒಳ್ಳೆಯ ಹವ್ಯಾಸಗಳನ್ನ ರೂಢಿಸಿಕೊಂಡು ಒಳ್ಳೆಯ ರೀತಿಯಿಂದ ನೀವು ಕಲಿಬೇಕು ಅಂತ. ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿದ್ದೀರಿ. ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಬಡತನದಲ್ಲಿ ನಿಮ್ಮ ಪಾಲಕರು ನಿಮ್ಮನ್ನು ಕಳಿಸಿರ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಪಾಲಕರಿಗೆ ಒಳ್ಳೆ ನ್ಯಾಯ ಒದಗಿಸ್ಬೇಕು ಅಂದ್ರೆ, ಅವ್ರು ಕಷ್ಟಪಟ್ಟಿದ್ದಕ್ಕೆ ನೀವು ನ್ಯಾಯ ಕೊಡಬೇಕು ಅಂದರೆ, ನಿಮ್ಮ ತಂದೆ ತಾಯಿ ಬೆವರಿನ ಫಲ ಶ್ರಮ ಏನಪ್ಪ ಅಂದ್ರೆ ಸಾರ್ಥಕ ಆಗಬೇಕು ಅಂದರೆ ನೀವು ಅವರಿಗೆ ಒಳ್ಳೆಯ ಒಂದು ಫಲವನ್ನು ಕೊಡಬೇಕು. ಒಳ್ಳೆಯ ಫಲ ಕೊಡಬೇಕು ಅಂದರೆ ನೀವು ಓದಿನಲ್ಲಿ ಮುಂದೆ ಇರಬೇಕು, ಒಂದು ಯಾವುದಾದ್ರೂ ಯಶಸ್ಸನ್ನು ಸಾಧಿಸಬೇಕು. ಇನ್ನು ಕೆಲವು ಜನರ ತಲೆಯಲ್ಲಿ ಏನಿರ್ತಂದರೆ ಕಲಿಯೋದಂದ್ರೆ ನೌಕರಿಗಾಗಿ ಅಂತ ಇರುತ್ತೆ. ಅದನ್ನು ಯಾರೂ ತಲೆಯಲ್ಲಿ ಇಟ್ಕೋಬೇಡಿ. ನೌಕರಿ ಪಡೆಯೋದಿರಲಿ ನಿಮ್ಮ ಗುರಿ, 199 ಅದೇ ಗುರಿ ಇರೋದಕ್ಕೆ. ಆದರೂ ನೌಕರಿ ಏನೋ ಈಗ ಭಾಳ ಕಾಂಪಿಟೇಷನ್ ಐತೆ, ಕಾಂಪಿಟೇಷನ್ ಯುಗ. ಆಗಲಿಲ್ಲಪ್ಪ ಅಂದ ತಕ್ಷಣ ನಿರಾಶೆ ಆಗೋದು ಬೇಡ ಅಂತ. ರಿಸಲ್ಟ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿರಾಶೆ ಆಗೋದು ಬೇಡ. ಒಂದು ನಮಗೆ ಅದಕ್ಕೆ ಮತ್ತೆ ಪ್ರಯತ್ನಗಳಿರ್ತಾವೆ, ಇತರೆ ಉದ್ಯೋಗಗಳಿರ್ತಾವೆ, ಮತ್ತು ಬಿಸ್ನೆಸ್ ಅಂತ ಇರುತ್ತೆ, ವ್ಯಾಪಾರ ಅಂತ ಇರುತ್ತೆ, ನಿಮ್ಮ ಮನೆ ಉದ್ಯೋಗ ಇರುತ್ತೆ. ನಿಮ್ಮ ಮನೆ ಉದ್ಯೋಗವನ್ನು ನೀವೆಲ್ಲರೂ ಕಲಿತೀರಿ ಓದಿನ ಜೊತೆಗೆ. ನಿಮ್ಮ ಮನೆಯಲ್ಲಿ ಒಂದು ಬಡಗಿತನ ಇರೋದಕ್ಕೆ, ಕಂಬಾರಿಕೆ ಇರೋದಕ್ಕೆ, ನಿಮ್ಮ ಮನೆಯಲ್ಲಿ ಕೃಷಿ ಮಾಡೋದು ಇರೋದಕ್ಕೆ, ನಿಮ್ಮ ಮನೆಯಲ್ಲಿ ಒಂದು ಕುರಿ ಆಡು ಸಾಕಾಣಿಕೆ ಇರೋದಕ್ಕೆ ಆ ಮನೆ ಉದ್ಯೋಗ ಕಲಿತೀರಿ. ಇದು ಭಾಳ ಮುಖ್ಯ. ಈ ಮಾತು ಇನ್ನೊಂದು ಹೇಳ್ತೀನಿ ನಾನು. ಅದರಲ್ಲಿ ಏನು ಅಂದರೆ ನಮ್ಮ PU ವಿದ್ಯಾರ್ಥಿಗಳಲ್ಲಿ, ಯುವಕ ಮಿತ್ರರಲ್ಲಿ ನಿಮ್ಮ ಮನೆ ಉದ್ಯೋಗವನ್ನು ದಯವಿಟ್ಟು ಕಲೀರಿ. ಅದಕ್ಕೆ ಯಾರೂ ನಾಚ್ಕೋಬೇಡ್ರಿ, ಅದಕ್ಕೆ ಯಾರೂ ಅಸಹ್ಯ ಪಟ್ಕೋಬೇಡ್ರಿ. ನಿಮ್ಮ ಮನೆ ಉದ್ಯೋಗ ಏನೇ ಇರಲಿ. ಇವತ್ತು ಒಬ್ಬರು ನಿಮ್ಮ ಮನೆ ಉದ್ಯೋಗ ಕ್ಷೌರಿಕ ಸಮಾಜದವರಲ್ಲಿ
ನಿಮ್ಮ ಮನೆ ಉದ್ಯೋಗ ಏನಪ್ಪ ಅಂತಂದ್ರೆ ಹೇರ್ ಡ್ರೆಸ್ ಮಾಡೋದಿರುತ್ತೆ. ಅದೇನು ನೀವು ನಾಚ್ಕೊಂಡು ಬಿಡೋದು ಇನ್ಯಾವುದೂ ಅಲ್ಲ. ನಿಮ್ಮ ಮನೆತನದ ಉದ್ಯೋಗ ಸಾಧ್ಯ ಆದಷ್ಟು ಕಲ್ತಿರ್ರಿ. ಇದು ಪಾಯಿಂಟ್ ನಿಮಗೆ ಕೆಲವು ಮಂದಿಗೆ ಮುಂದೆ ನನ್ನ ಮಾತು ನೆನಪು ಬರ್ತಾ ಬೇಕಾದ್ರೆ ನೆನಪಿಟ್ಕೊಂಡಿರಿ. ಇವತ್ತಿನ ದಿವಸ ಭಾಳ ಕೈಗಾರಿಕಾ ಇದಕ್ಕೆ ಭಾಳಷ್ಟು ಬೆಲೆ ಇದೆ. ಬಡಗಿತನ ಮಾಡೋರಿಗಿರಲಿ, ಕಮ್ಮಾರಿಕೆಯಲ್ಲಿ ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡೋರಲ್ಲಿ, ಈಗ ಅಲ್ಲಿ ಗಾಡಿ ಕಟ್ಟಕತ್ತಾರೆ ಗೌಂಡಿಯವರಿಗಿರಲಿ, ದೊಡ್ಡ ಪಗಾರ, ದೊಡ್ಡ ಬೆಲೆ ಇದೆ. ನಿರ್ಮಾತೃಗಳವರು ಇಂಜಿನಿಯರ್ಗಳು ಸರ್ಟಿಫಿಕೇಟ್ ಇರ್ತಾರೆ, ಅವ್ರಿಗೆ ಸರ್ಟಿಫಿಕೇಟ್ ಇಲ್ಲ ಅಷ್ಟೇ. ನಿರ್ಮಾತೃಗಳವರು ನಿಲ್ಲಿಸೋರವರು, ಕಟ್ಟಡ ನಿಲ್ಲಿಸೋರು ಅವರೇ. ಹಾಗಾಗಿ ನಿಮ್ಮ ಮನೆತನದ ಉದ್ಯೋಗವನ್ನು ದಯವಿಟ್ಟು ಅಲಕ್ಷ್ಯ ಮಾಡಬೇಡ್ರಿ. ಇನ್ನೊಂದು ನೆನಪಿಟ್ಕೊಡ್ರಿ, ನಿಮ್ಮ ತಂದೆ ತಾಯಿ ಮಾಡೋ ಉದ್ಯೋಗಕ್ಕೆ ಗೌರವ ಕೊಡ್ರಿ, ನಿಮ್ಮ ಸಹೋದರರು ಮಾಡೋ ಉದ್ಯೋಗಕ್ಕೆ ಗೌರವ ಕೊಡ್ರಿ, ಅಸಹ್ಯ ಪಟ್ಕೋಬೇಡ್ರಿ. ನಿಮ್ಮ ಮಂತ್ರ ಉದ್ಯೋಗ ನಿಮ್ಮ ಓದಿನ ಜೊತೆ ಕಲ್ತೇರಿ, ಒಂದು ಟೈಮ್ ನಿಮ್ಗೆ ಸಹಾಯ ಆಗುತ್ತೆ, ಅದಂತೂ ಗ್ಯಾರಂಟಿ. ಅಷ್ಟು ಒಂದು ನೀವೆಲ್ಲರೂ ನಮ್ಮ ಸಂಗೀತ ಪಾಟೀಲ್ ಅವರು ಹೇಳಿದ ಹಾಗೆ, ನಿಮ್ಮೆಲ್ಲ ಗುರುಗಳಿಗೆ ಹೇಳಿದ ಹಾಗೆ ನೀವು ಆ ಮಾರ್ಗದರ್ಶನದಲ್ಲಿ ಸಾಕ್ತೀರಿ, ಒಳ್ಳೆಯ ವಿದ್ಯಾರ್ಥಿಗಳು ಆಗ್ತೀರಿ ಅಂತ ನಾನೊಂದು ಆಶಿಸಿ, ನನಗಿಲ್ಲಿ ಒಂದು ಬೇರೆ ಕೆಲಸ ನಿಮಿತ್ತ ಹೋಗಿದ್ದೆ, ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನ್ನಗೂ ಕೂಡ ಅತಿಥಿ ಅಂತ ಕರೆದಕ್ಕಾಗಿ ಅತಿಸ್ಥಾನ ಕೊಟ್ಟದಕ್ಕಾಗಿ ಇಲ್ಲಿ ಸಂಘಟಕರಿಗೆ ವಂದಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿವೃತ್ತ ಉಪನ್ಯಾಸಕರು ಮತ್ತು ಹಿರಿಯರು ಆದಂಥ ಸಂಟಿ ಸರ್ ಹಿತನುಡಿಗಳಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಹೆಮ್ಮೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಾಗೂ NKS TV4 ಗಜೇಂದ್ರಗಢದ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಚಾರ್ಯರಾದಂಥ ಶ್ರೀ ರಮೇಶ್ ಮರಾಠಿ ಗುರುಗಳಿಂದ ಅಧ್ಯಕ್ಷೀಯ ಭಾಷಣ. ಹಾಗೂ ನನ್ನ ಸ್ನೇಹಿತರು NKSನ ಸಂಸ್ಥಾಪಕರು ಆಗಿರುವಂಥ ಮಹೇಶ್ ಕವಡ್ಕಿಯವರೇ, ಹಾಗೂ ಮಾರ್ಗದರ್ಶಕರು ಹಿರಿಯರಾಗಿರುವಂಥ RS ಜೀರೆ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ NKSನ ಎಲ್ಲ ಪದಾಧಿಕಾರಿಗಳೇ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಹಾಗೂ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ನಾವು ಮಾತಾಡೋಕ್ಕೆ ಏನೂ ಇಲ್ಲ. ಮಾತಾಡ್ಬೇಕಂದ್ರೆ ಸುಮಾರು ಒಂದು 2-3 ತಾಸು ಆಗುತ್ತದು. ನೀವು ಹ್ಞೂ ಅಂದ್ರೆ ನಾವು ಮಾತಾಡ್ತೀವಿ. ಏನಿಲ್ಲ, ಸಾಮಾಜಿಕ ಜಾಲತಾಣ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತೀನಿ. ಸಾಮಾಜಿಕ ಜಾಲತಾಣ ನಿಮಗೆಲ್ಲ ಗೊತ್ತಿದೆ, ನಿಮಗೆಲ್ಲ ಭಾಳ ಫ್ಯಾಮಿಲಿಯರ್ ಆಗಿದ್ದೀರ ಅದಕ್ಕೆ. ಇಲ್ಲಿ ಕೇಳಿ, ಎಷ್ಟು ಮಂದಿ ವ್ಯಾಟ್ಸಪ್ಗಳನ್ನು, ಸ್ಕೈಪನ್ನು, ಆಮೇಲೆ ಫೇಸ್ಬುಕ್ಗಳನ್ನು, ಇನ್ಸ್ಟಾಗ್ರಾಮ್ಗಳನ್ನು, ಟೆಲಿಗ್ರಾಮ್ಗಳನ್ನು ಬಳಸ್ತೀರಾ ಇಲ್ಲಿ ನೀವು? ನಿಮಗೆಲ್ಲರಿಗೂ ಒಂದೊಂದು ID ಇರುತ್ತೆ. ಈಗ ಸಮಸ್ಯೆ ಇರೋದೇನೆಂದರೆ, ನೀವೇನು ತಿಳ್ಕೊಂಡಿರ್ತೀರಿ ಅಂದರೆ, ಯಾವುದರ ಒಂದು ವಿಷಯವನ್ನು ಅವರು ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿದ ತಕ್ಷಣ ನೀವು ಅದನ್ನು ನೋಡಿರಂಗಿಲ್ಲ ಪೂರ್ತಿ. ನಿಮ್ಮ ಸ್ನೇಹಿತರು ಯಾರೋ ನಿಮಗೆ ಕಳಿಸಿರ್ತಾರೆ, ನೀವು ಅದನ್ನ ಏನು ಮಾಡ್ತೀರಿ ಅಂದರೆ ಪೋಸ್ಟ್ ಮಾಡಿಬಿಡ್ತೀರಿ. ಈಗ ಕೋಡ್ ಆಫ್ ಕಂಡಕ್ಟ್ ಅಂತ ಬರುತ್ತೆ. ಇಲೆಕ್ಷನ್ ಟೈಮ್ನಲ್ಲಿ ರಾಜಕೀಯ ಸುದ್ದಿಗಳನ್ನು ಯಾರು ಹರಿಬಿಡ್ತಾರೆ, ರಾಜಕೀಯ ಸುದ್ದಿಗಳನ್ನು ಬೇರೆ ಗ್ರೂಪ್ಗಳಿಗೆ ಯಾರು ಕಳಿಸ್ತಾರೆ, ಅವ್ರ ಮೇಲೆ ತಕ್ಕ ಶಿಸ್ತಿನ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ತಾರೆ, ಇಲ್ಲ ಚುನಾವಣಾ ಆಯೋಗ ತಗೊಳ್ಳುತ್ತೆ. ಅದು ಗೊತ್ತಿದ್ದು ಎಷ್ಟೋ ಮಂದಿ ದಂಡ ಹಾಕಿಸಿಕೊಂಡಿರುವಂಥ ಉದಾಹರಣೆಗಳಿದಾವೆ. ಆಮೇಲೆ ಎರಡನೇದು ಫೇಕ್ ಅಕೌಂಟ್ ಅಂತ ಬರುತ್ತೆ, ನಿಮಗೆಲ್ಲ ಗೊತ್ತಿರಬೇಕು. ಈಗ ಅಲ್ಲಿ ನೋಡಿದ್ರ, ಈಗ ರಮೇಶ್ ಮರಾಠಿ ಅಂತ ನನ್ನ ಹೆಸರು, ಬಟ್ ಬೇರೆಯವರು ನನ್ನ ಅಕೌಂಟ್ನ ಹ್ಯಾಕ್ ಮಾಡಿ ತಮ್ಮದೇ ಆಗಿರುವಂಥ ಒಂದು DP ಇಟ್ಟಿರ್ತಾರೆ. ನನ್ನ ಅಕೌಂಟ್ನು 2 ಸರಿ ಹ್ಯಾಕ್ ಆಗಿತ್ತು, ಒಂದು ವ್ಯಾಟ್ಸಪ್ಪು, ಇನ್ನೊಂದು ಇನ್ಸ್ಟಾಗ್ರಾಮ್. ಅವಾಗ ನಾವು ಕಂಪ್ಲೇಂಟ್ ಮಾಡಬೇಕು. ನೀವು ಕಂಪ್ಲೇಂಟ್ ಮಾಡಲಾರ್ದು ಹೋದರೆ ಮುಂದೆ ಆಗುವಂಥ ಆಗುಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಿ. ಇನ್ನು ಮೂರನೇದು ಏನು ಅಂದರೆ, ಸೈಬರ್ ಕ್ರೈಮ್ನಲ್ಲಿ, ಕ್ರೈಮ್ ಅಂದರೆ ಅಪರಾಧ, ಸೈಬರ್ ಕ್ರೈಮ್ ಅಂದರೆ ಜಾಲತಾಣಗಳಲ್ಲಿ ಮಾಡುವಂಥ ಅಪರಾಧಗಳನ್ನು ನಾವು ಸೈಬರ್ ಕ್ರೈಮ್ ಅಂತ ಕರೀತೀವಿ. ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆಯಲ್ಲ, ನೀವೆಲ್ಲ ನೋಡ್ರಿ, ATM ಕಾರ್ಡ್ಗಳನ್ನು OTP ಅಂತ ಕೇಳ್ತಾರೆ, ನಿಮಗೊಂದು ಮೆಸೇಜ್ ಬರುತ್ತೆ. ಯಾರ್ಯಾರು ಫೇಸ್ಬುಕ್ಗಳಿಗೆ ಲಿಂಕ್ ಮಾಡಿರ್ತೀವಿ ನಿಮ್ಮ ಅಕೌಂಟನ್ನು, ಆಟೋಮೆಟಿಕ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿಬಿಡ್ತಾವೆ. ನಿಮಗೆ ಗೊತ್ತಿರಂಗಿಲ್ಲ ಅದು. ನಾವಿಲ್ಲೇ ಕುಂತಿರ್ತೀವಿ, ಮನೆ ಒಳಗಡೆ ಹೋಗಿ ನೋಡ್ತೀವಿ, 50,000 ದಾನಲ್ಲ ಅಂದ್ಬಿಡುತ್ತೆ. 50,000 ಕಟ್ ಆದ ತಕ್ಷಣ ನೀವು ಬಾಯಿ ಪಡ್ಕೊಳ್ಳೋ ಚಲೋ, ಅವಾಗ ಏನಾಗ್ಬಿಡುತ್ತ, ಬಾಯಿ ಆರತ್ತ ಸೀದಾ ನೀವು ಎಲ್ಲಿಗೆ ಹೋಗ್ತೀರಿ, SBI ಬ್ಯಾಂಕ್ ಮ್ಯಾನೇಜರ್ ಕಡೆ ಹೋಗ್ತೀರಿ. ಅದು ತಪ್ಪು ಏನೂ ಇರಂಗಿಲ್ಲ. ಏನು ಮಾಡಿರ್ತೀರಿ ನೀವು ಅಂದ್ರೆ, ಒಬ್ರು ಕರೆ ಮಾಡ್ತಾರೆ, ಕಾಲ್ ಸೆಂಟ್ರಿ. ಅವ್ರು ಕರೆ ಮಾಡಿ ನಿಮ್ಗೆ ಏನಂತಾರ, ನಿಮಗೊಂದು OTP ಬಂದಿದೆ, ನಿಮ್ಮದು KYC ಇತ್ತು, ಅದನ್ನು ದಯವಿಟ್ಟು ಹೇಳ್ರಿ. ಅದು
ಆ OTP ನೀವು ಯಾವಾಗ ಹೇಳ್ತೀರಿ ಆಟೋಮೆಟಿಕ್ಲಿ ನಿಮ್ಮ ಬ್ಯಾಂಕಿಂದ ಅಮೌಂಟು ಡ್ರಾ ಆಗುತ್ತೆ. ಇದು ಮೂರನೇದು. ಇನ್ನು ನಾಲ್ಕನೇದು ಏನಂದ್ರೆ ಸೈಬರ್ ಕ್ರೈಮ್ಗಳಲ್ಲಿ ಇನ್ನೊಂದು ಬಹಳ ವಿಶೇಷತೆ ಇದೆ. ಏನಂದ್ರೆ ಸೈಬರ್ ಕಂಪ್ಯೂಟರ್ಗಳನ್ನ ಹ್ಯಾಕ್ ಮಾಡೋದು. ನಿಮ್ಗೆಲ್ಲ ಗೊತ್ತಿರುತ್ತದೆ. ಹ್ಯಾಕ್ ಮಾಡೋದಂದ್ರೆ ನೀನು ಇಲ್ಲೇನು ಕುಂತಿರ್ತೀರಿ, NDS ಅಂತ, ನೀವು ಇಲ್ಲೇನು ಕುಂತಿರ್ತೀರಿ, ನಿಮ್ಮ ಕಂಪ್ಯೂಟರನ್ನ ನೀವು ಏನು ಮಾಡ್ತಿರ್ತೀರಿ ಎಲ್ಲದನ್ನ ಅವ್ರು ಅಲ್ಲೇ ಕುಂತ್ಕೊಂಡು ಆಪರೇಟ್ ಮಾಡ್ತಿರ್ತಾರೆ. ಇದಕ್ಕೆ ಹ್ಯಾಕ್ ಅಂತಾರೆ. ನೀವೆಲ್ಲ ಈಗ ಇಸ್ರೇಲ್ ದೇಶದ ಮತ್ತು ಪ್ಯಾಲೆಸ್ಟೈನ್ ದೇಶದ ಯುದ್ಧಗಳನ್ನು ನೋಡಿದ್ರಿ. ಈಗ ಇಸ್ರೇಲ್ ಮತ್ತು ಇರಾನ್ ದೇಶದ ಮೇಲೆ ಯುದ್ಧ ನಡೆದಿದೆ. ಇಸ್ರೇಲ್ ಎದರಲ್ಲಿ ಬಹಳ ಬಲಿಷ್ಠ ಇದೆ ಅಂದ್ರೆ ಸೈಬರ್ನಲ್ಲಿ, ಜಾಲತಾಣದಲ್ಲಿ ಬಹಳ ಫೇಮಸ್ ಇದೆ ಅದು. ಅಂದ್ರೆ ಇಂಟರ್ನೆಟ್ಗಳಲ್ಲಿ ಆಮೇಲೆ ಆ್ಯಪ್ಗಳಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ ಇಸ್ರೇಲ್ ದೇಶ ಫಸ್ಟ್ ಇದೆ. ಈಗ ಇರಾನ್ ದೇಶದ ಮುಖ್ಯ ಗುರಿ ಏನು? ಇಸ್ರೇಲಿನ ಸೈಬರನ್ನು ಹ್ಯಾಕ್ ಮಾಡೋದು. ಅದಕ್ಕಂತ ಸ್ಪೆಷಲಿಸ್ಟ್ಗಳನ್ನು ಕರ್ಕೊಂಬಂದು ಕುಂದಿರಿಸಿ ಆ ಸೈಬರ್ ಕ್ರೈಮ್ನ ID-ಗಳನ್ನು ಫೇಕ್ ಮಾಡಿ ಅದರ ಮೂಲಕ ಅವುಗಳನ್ನು ಅಟ್ಯಾಕ್ ಮಾಡಿ ಎಲ್ಲ ಕಂಪ್ಯೂಟರ್ಗಳು ಆಮೇಲೆ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲದೂ ತಟಸ್ಥ ಆಗೋಂಗೆ ಮಾಡ್ತಾರೆ ಮೊದಲು. ಆ ನಂತರ ಏನು ಈಗ ಮಷಿನರಿ, ಈಗ ಲಾಂಚಿಂಗ್ ರಾಕೆಟ್ಸ್ ಇರ್ತಾವೆ, ಇಲ್ಲ ಅಟೋಮಿಕ್ ಬಾಂಬ್ಗಳನ್ನು ತಯಾರು ಮಾಡಿರ್ತಾರೆ, ರೇಡಾರ್ಗಳು ಇರ್ತಾವೆ, ಆಮೇಲೆ ಸಬ್ ಮರೀನ್ ಇರ್ತವೆ. ಇವು ಎಲ್ಲ ಎದ್ರ ಮೇಲೆ ವರ್ಕ್ ಮಾಡ್ತಾವೆ? ಸಾಫ್ಟ್ವೇರ್ ಮೇಲೆ ವರ್ಕ್ ಮಾಡ್ತಾವೆ. ಸಾಫ್ಟ್ವೇರನ್ನು ಹ್ಯಾಕ್ ಮಾಡಿದ್ರೆ ಮುಗಿದೋಯ್ತಾರೆ, ಆಟೋಮೆಟಿಕ್ಲಿ ಆ ದೇಶ ಸೋತೋಗುತ್ತೆ. ಸೊ ಇಂಥ ಕೆಲಸಗಳು ಬಹಳಷ್ಟು ನಡೆದಿದ್ದಾವೆ. ಹಾಗಾಗಿ ನೀವು ನಿಮ್ಗೆಲ್ಲರಿಗೂ ತಿಳುವಳಿಕೆ ಇರುತ್ತೆ, ಮೊಬೈಲ್ಗಳನ್ನು ಮೊದಲನೇದು ಬಳಸಬಾರ್ದು. ನನಗೆ ತಿಳಿದ ಮಟ್ಟಿಗೆ ಮುಂಜಾನೆ ಯಾರು ಮೊಬೈಲ್ ಬಳಸ್ತೀರಿ ಅವ್ರ ಮನಸ್ಸು ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ನಮ್ಮ ನಿಮ್ಮ ಕ್ಲಾಸ್ನಾಗ ಹೇಳಿ, ನಿಮ್ಮ ಮೊಬೈಲ್ಗಳನ್ನು ಯಾರು ಯೂಸ್ ಮಾಡಕ್ಕೆ ಮುಂಜಾನೆ ಮೊಬೈಲ್ ಯಾರು ಯೂಸ್ ಮಾಡ್ತಾರ ಅವ್ರ ಮನಸ್ಸು ಎಂದೂ ಕಾನ್ಸಂಟ್ರೇಟ್ ಆಗಿರಲ್ಲ. ಅವ್ರ ಮನಸ್ಸು ಡೈವರ್ಷನ್ ಆಗಿಬಿಡುತ್ತೆ. 5 ನಿಮಿಷಕ್ಕೆ ಒಂದೊಂದು ವಿಚಾರಗಳು ಬರೋಕ್ಕಾಗ್ತಾವೆ. ಈಗ ನೋಡ್ರಿ, ವಿತೌಟ್ ಮೊಬೈಲ್ ವಿ ಕಾಂಟ್ ಲಿವ್ 1 hour. ನೀವೆಲ್ಲರೂ ಇದ್ದೀರಲ್ಲ, ನಿಮ್ಮ ಮೊಬೈಲ್ ಇರಲಿಲ್ಲ ಅಂದ್ರೆ ಎಲ್ಲಿ ಕಳೆದ ಹುಡುಕಾಡಕ್ಕೆ ಚಾಲು ಮಾಡ್ತೀರಿ ಮೊದಲು ಎಲ್ಲಿ ಇರ್ತೀನಿ ಅಂತ. 1 ತಾಸು 2 ತಾಸು ಒಂದಿನ ಮೊಬೈಲ್ ಇಟ್ಟು ಬದುಕಕ್ಕಾಗಲಾರ್ದಂಥ ಪರಿಸ್ಥಿತಿಗೆ ನೀವೆಲ್ಲ ಬಂದ್ಬಿಟ್ಟಿವಿ. ಸಿಕ್ಕಾಪಟ್ಟಿ ಗ್ರೂಪ್ಗಳು ಬರ್ತಾವೆ, ಯಾರ್ಯಾರು ಏನು ಮೆಸೇಜ್ ಕಳಿಸ್ತಾರ ಗೊತ್ತಿಲ್ಲ. ಅಲ್ಲೇ ಸತ್ತಾರಂತ ಮೇಲ್ ಕಳಿಸಿರ್ತಾರ, ಮಾರ್ವೆಲಸ್ ಅಂತ ನೀವು ಹಾಕಿರ್ತೀರಿ. ಅಲ್ಲಿ ಅವರು ಡೆತ್ ಆಗಿ ಅವ್ರು ರಿಪ್ ಅಂತ ಹಾಕಿರ್ತಾರೆ, ನೀವು ಕೆಳಗಡೆ ಇನ್ಕ್ರೆಡಿಬಲ್ ಅಂತ ಹಾಕಿರ್ತೀರಿ. ಅದ್ರ ಅರ್ಥ ಏನು ಅಂದ್ರೆ ಯಾವುದನ್ನ ಓದಬೇಕು ಯಾವುದನ್ನ ಓದಬಾರ್ದು ಅದು ಸಹಿತ ಗೊತ್ತಾಗಲ್ಲ. ಇನ್ನು ಅಶ್ಲೀಲ ವಿಡಿಯೋಗಳಂತ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರಬೇಕು. ಬಹಳ ಜನರಿಗೆ ಇದೊಂದು ಏನಾಗಿದೆ, ಸಮಸ್ಯೆ ಆಗಿಬಿಟ್ಟಿದೆ. ಎಷ್ಟೋ ಜನ MLA MP-ಗಳು ಆಮೇಲೆ ಸಾಮಾನ್ಯ ಜನರು ಸಹಿತ ವಿಡಿಯೋಗಳನ್ನ ಹ್ಯಾಕ್ ಮಾಡ್ತಾರೆ. ನೀವು ಪರ್ಸನಲ್ ಏನು ಮಾಡಿರ್ತೀರಿ, ಅದನ್ನು ಹೈಡ್ ಮಾಡಿರ್ತೀರಿ. ನಿಮ್ಮಲ್ಲಿ ಬೇಕಾಗಿರುವಂಥ ವಿಡಿಯೋಗಳನ್ನು ಕೆಲವೊಂದ್ಸರಿ ನೀವು ಹೈಡ್ ಮಾಡಿರ್ತೀರಿ. ಆ ಹೈಡ್ ಆಗಿರುವಂಥ ವಿಡಿಯೋನ ಅವರು ಅನ್ಲಾಕ್ ಮಾಡಿ ಏನು ಮಾಡ್ತಾರೆ ಅಂದರೆ ಅವನು ಓಪನ್ ಮಾಡಿ ಅದಕ್ಕೆ ಈಗ ಮೊನ್ನೆ ನಿಮ್ಮ ಕನ್ನಡ ಇಂಡಸ್ಟ್ರಿಯ ಒಬ್ಬ ಸಿನಿಮಾ ನಟಿ ಹೇಳೋಳ, ಯಾರವರು, ರಶ್ಮಿಕಾ ಮಂದನ್, ಅವ್ರದ್ದೊಂದು ಫೇಕ್ ವಿಡಿಯೋ ಆಗಿತ್ತು, ನೀವೆಲ್ಲ ನೋಡಿದ್ದೀರಿ. ಅವ್ರು ಹೋಗಿ ಕಂಪ್ಲೇಂಟ್ ಡೀಪ್ ವಿಡಿಯೋ ಆಗಿತ್ತು. ಅವ್ರು ಏನು ಮಾಡ್ತಾರೆ ಅಂದರೆ ದೇಹ ಎಲ್ಲ ಬೇರೆದವ್ರದ್ದು ಕುತ್ತಿಗೆ ತೊಗೊಂಡೋಗಿ ಇಕ್ಕಿಸ್ಬಿಡೋದು. ಆಕೆ ನೋಡಿದ ತಕ್ಷಣ ನಾವೆಲ್ಲ ಏನಂತೀವಿ, ರಶ್ಮಿಕಾ ನೋಡಿ ಆಕಿನ ಬೇರೆ ಕೆಲಸಗಳಿಗೆ ಅವುಗಳನ್ನು ಬಳಸ್ಕೊಳ್ಳೋದ್ರಿಂದ ಆಕೆಗೆ ಏನಾಗುತ್ತೆ, ನೇಮ್ ಆ್ಯಂಡ್ ಫೇಮ್ ಎರಡೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮೊಬೈಲ್ಗಳನ್ನು ಬಳಸುವಾಗ ಭಾಳ ಎಚ್ಚರ ಇರಬೇಕು. ಯಾಕೆ ಎಚ್ಚರ ಇರಬೇಕಂದ್ರೆ ಸುಮ್ಮನೆ ಬೇರೆ ಕರೆಗಳು ಬಂದಾಗ ಎತ್ತಬಾರ್ದು. ನಮಗೊಂದು ರೋಗ ಏನಂದ್ರೆ ಖಾಲಿ ಕುಂತ ಒಂದು ಫೋನ್ ಹಚ್ಚಲೆ, ನೀವು ಫೋನ್ ಹಚ್ಚಿ ಅವ್ರು ಫೋನ್ ಹಚ್ಚಿ ಯಾರ್ಯಾರಿಗಾರ ಫೋನ್ ಹಚ್ಬಿಟ್ಟು ಹಲೋ ಅನ್ನೋದು, ಅವ್ರು ಮಾತಾಡಿದ್ರೆ ಮುಂದೆ ಮಾತಾಡೋದು, ಇಲ್ಲ ಹುಡುಗಿಯರಿದ್ರೆ ಮಾತಾಡೋದು, ಇಲ್ಲಾಂದ್ರೆ ಕೈ ಬಿಟ್ಬಿಡೋದು. ಈ ಕೆಲಸಗಳನ್ನು ಭಾಳ ಮಾಡ್ತೀರಿ. ಇಂಥವುಗಳನ್ನು ಯಾವ ಕಾರಣಕ್ಕೂ ಮಾಡಕ್ಕೆ ಹೋಗೋದು. ಇದ್ಕಟ್ಟು ಅವ್ರ ಅಪ್ಪಗೆ ಗೊತ್ತಾಗತ್ತಾ, ಅವ್ರ ಅಪ್ಪ ನಿಮ್ಮ ಮನೆಗೆ ಬರ್ತಾನ, ಬಂದು 2 ಕ್ವಾಟ್ನ ಅಂದ್ರೆ ಸುದ್ದ ಹಾಕಿರವು. ಅದಕ್ಕೆ ದಯವಿಟ್ಟು ಮೊಬೈಲ್ಗಳನ್ನು ಬಳಸೋದನ್ನು ಕಡಿಮೆ ಮಾಡಬೇಕು. ಇದು 3ನೇದು. ಇನ್ನು 4ನೇದು ಏನಂದರೆ ಸುಮ್ಮನೆ ಯಾವುದೋ ಆ್ಯಪ್ಗಳಲ್ಲಿ ಅನ್ಆಥರೈಸ್ಡ್ ಅಂತ ಇರ್ತಾವ. ಅನ್ಆಥರೈಸ್ಡ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವಾಗೂ ಸಹಿತ ಭಾಳ ಎಚ್ಚರ ಇರಬೇಕು. ನೀವು ಮೊಬೈಲಲ್ಲಿ ಒಂದ್ಗೂಡಲೇ ಡೌನ್ಲೋಡ್ ಮಾಡೋದು ಅದು ಕೇಳುತ್ತಾ, ಇದು ಅನ್ಆಥರೈಸ್ಡ್ ಆ್ಯಪ್ ಇದೆ, ನೀವು ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಇಲ್ಲ, ನಿಮ್ಮ ವಯಸ್ಸು ಎಷ್ಟು ಅಂತಲೂ ಕೇಳುತ್ತದು. ಆದರೂ ನೀವು ಅದನ್ನು ಏನು ಮಾಡ್ತೀರಿ, ಡೌನ್ಲೋಡ್ ಮಾಡಿಬಿಡ್ತೀರಿ. ಒಂದು ಸರಿ ಆ ಚಿತ್ರವನ್ನು ನೀವು ಡೌನ್ಲೋಡ್ ಮಾಡಿದ್ರಂದ್ರೆ ಮೇಲಿಂದ ಮೇಲೆ ಅದಕ್ಕೆ ರಿಲೇಟೆಡ್ ಇರುವಂಥ ಬೇರೆ ಚಿತ್ರಗಳು ಬರೋಕ್ಕೆ ಚಾಲು ಆಗಿಬಿಡ್ತಾವೆ. ಯಾರೋ ಮೊಬೈಲ್ಗಳನ್ನು ತಗೊಂಡು ನೋಡಿದಾಗ ನೀವು ಏನೇನು ಮಾಡ್ತಿರ್ತೀರಿ ಎಲ್ಲ ಗೊತ್ತಾಗುತ್ತೆ. ನಾ ಹೇಳಿದ್ದೀನಿ ನಿಮ್ಗೊಂದು ಸಿಂಧನೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಬ್ಬ ಹುಡುಗ ಒಬ್ಬರಿಗೆ ಫೋನ್ ಮಾಡಿದ್ದಾವ.
ಫೋನ್ ಮಾಡಿದ್ರೆ ಅದು ಏನಾಗಿತ್ತು ಅಂತ ಹೇಳಿ ನಾನು ಪಾಕಿಸ್ತಾನದ ಚಾನ್ಸಲರ್ಗೆ ಹೋಗಿತ್ತು ಅದು ಫೋನ್, ಇಲ್ಲೇ ಆಗಿರೋದು. ಆಗಿದ್ದಾಗ ಆಟೋಮೆಟಿಕ್ಲಿ ದೆಹಲಿಗೊಂದು ಟ್ರಂಕರ್ ಬಂತು. ಅಲ್ಲಿರುವಂಥ ಡಿಫೆನ್ಸ್ ಮಿನಿಸ್ಟ್ರು ಹುಬ್ಳಿ ಕಮಿಷನರ್ಗೆ ಫೋನ್ ಮಾಡಿದ್ರು. ಹುಬ್ಳಿ ಕಮಿಷನರಿಂದ 4 ವ್ಯಾನ್ ತಗೊಂಡು 6 ಜನ ಮಿಲಿಟರಿ ಮಂದಿ ಕೂಡಿ ಅವ್ನು ಹಿಡ್ಕೊಂಡು ಬಂದು ಬೇಸಿಗೆ ಜಡ್ದು ಬಿಟ್ಟಿದ್ರು. ಅವು ಏನೂ ಮಾಡಿಲ್ಲ. ಅವನ ಕೆಲಸ ಏನಂತ ನಂಬರ್ ಹಚ್ಚೋದು, ಮುಂದಿನ ನಂಬರ್ ಚೇಂಜ್ ಮಾಡೋದು, ಇಲ್ಲ ಹಿಂದಿನ ನಂಬರ್ ಚೇಂಜ್ ಮಾಡೋದು, ಫೋನ್ ಮಾಡೋದು. ಅವನೊಂದು ರೋಗ. ಫೋನ್ ಮಾಡಿದ ತಕ್ಷಣ ಅಲ್ಲಿ ಯಾರಾದರೂ ಚಲೋ ಮಾತಾಡಿದ್ರೆ ಮಾತಾಡೋದು, ಇರಲಿಲ್ಲ ಅಂದರೆ ಸುಮ್ಮನೆ ಇಟ್ಬಿಡೋದು. ಹಂಗೆ ಮಾಡಕ್ಕೆ ಹೋಗಿ 92 ಅಂತ ಹೊಡೆದ್ಬಿಟ್ಟಿದ್ದಾವೆ. 91 ಕೂಡಲೇ ನಮ್ಮದು 91 ಹೆಂಗಿರುತ್ತೋ ಕೋಡು, ನೇಷನ್ ಕೋಡು 91 ಇದೆ. ಹಂಗೆ STD ಕೋಡ್ ಅವ್ರದ್ದು 92 ಇದೆ. ಅದು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟೆ. ಹೋದ ತಕ್ಷಣ ಅವ್ರು ಯಾರಂದ್ರೆ ನಿಮ್ಗೆ ಪರ್ವೇಜ್ ಮುಷರಫ್ ಅಂತ ಇದ್ರು, ಮಾಜಿ ಪ್ರಧಾನಿ ಆ ದೇಶದ್ದು, ಅವರ ಮಗಳು. ಅವ್ರಿಗೆ ಆ ಫೋನ್ ಹೋಗಿತ್ತು. ಅವಾಗ ಹೆಂಗಾಗ್ಬಿಟ್ಟಿದ್ದಂದ್ರೆ ಆ ಹುಡುಗ ಹೊಳಿ ಬಂದ ಕರ್ಕೊಂಡ್ ಬಂದ್ರು ಸಿಂಧನೂರಿಗೆ. ನಿಂದ್ರಕ್ಕ ಬರಲ್ಲ ಅವ್ನು ಈಗನು ಅಂತ ಬಡ್ದು. ಯಾಕಂದ್ರೆ ನೀವು ಮಾಡುವಂಥ ಕೆಲಸಗಳು ಸರಿಯಾಗಿರ್ಬೇಕು. ಅದಕ್ಕೆ ಮೊಬೈಲ್ಗಳನ್ನು ಬಳಸುವಾಗ ಒಳ್ಳೆ ಕೆಲಸಕ್ಕೆ ಬಳಸ್ರಿ. ನಾ ಎಷ್ಟು ಹೇಳೀನಿ, ದಿನಕ್ಕೆ 1 ರಿಂದ 2 ತಾಸು ಮೊಬೈಲ್ ಬಳಸಬೇಕು. ಯಾವಾಗ ಬಳಸಬೇಕು? ನಿಮಗೆ ತಿಳಿಲಾರದ ವಿಷಯ ಇದ್ದಾಗ, ನಿಮಗೆ ಯಾವುದರ ಸಬ್ಜೆಕ್ಟ್ ಅರ್ಥ ಆಗಲಾರ್ದ ಇದ್ದಾಗ ಅದನ್ನು ಯೂಸ್ ಮಾಡಿ ಅದರ ಯುಟಿಲೈಸನ್ನು ಪಡ್ಕೋಬೇಕು. ಅದನ್ನು ಬಿಟ್ಟು ಬೇರೆ ಕೆಲಸಗಳಿಗೆ ವಾಟ್ಸಪ್ಗೆ ಬರೀಕೊಂಡು ಕುಂದ್ರೋದು, ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡೋದು. ನೋಡಿ, ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿನಿಯರು ಈ ಕೆಲಸ ಮಾಡ್ತೀರಿ, ರೀಲ್ಸ್ಗಳನ್ನು ಮಾಡ್ತಿರ್ತೀರಿ. ಕೆಲವರು ನಾನು ನೋಡಿ ನನ್ನಲ್ಲಿ ಕಲಿತು ಹೋಗಿರುವಂಥ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿಯರು ರೀಲ್ಸ್ ಮಾಡ್ತಾರೆ. ಆ ರೀಲ್ಸ್ ಮಾಡಿದ ಮೇಲೆ ಮಂದಿ ಸುಮ್ಮನೆ ಕುಂದಿರ್ತಾರೆ. ನಾವು ಕೆಳಗೇನು ಮಾಡ್ತಾರೆ, ಕಮೆಂಟ್ ಹಾಕ್ತಾರೆ. ಆಮೇಲೆ ಅವ್ರಿಗೆ ತೋಲೇನೋ ಬಡಿಲೇನೋ ಅಂತ ಚಾಲು ಮಾಡಿದ್ರು ಕೇಳ್ತಾರ. ಮೊದಲೇ ಪಬ್ಲಿಕ್ಕಿಗೆ ಬರಬಾರ್ದು. ಬಂದ ಮೇಲೆ ಅದನ್ನ ಎದುರ್ಸಕ್ಕೆ ನೀವು ರೆಡಿ ಇರಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಈ ರೀಲ್ಸ್ ಮಾಡೋದು, ಎಲ್ಲಿ ಬೇಕಾದ್ರೆ ಫೋಟೋ ತೆಗೆಸ್ಕೊಂಡು ಪೋಸ್ ಹಾಕೋದು ಬಿಡಬೇಕಾಗುತ್ತೆ. ಒಳ್ಳೆ ಕೆಲಸ ಮಾಡಿ ಫೋಟೋ ಹಾಕಿ, ಅದಕ್ಕೆ ಒಂದು ಕ್ರೆಡಿಟ್ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಫೋಟೋ, ಕೆಲವೊಬ್ಬರಿಗೆ ನಮಗೂ ಒಂದು ನಮೂನಿ ಹುಚ್ಚಿರುತ್ತೆ. ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳೋದು ಇರುತ್ತಲ್ಲ, ಅದು ಅಪರಾಧನೇ. ಯಾವುದನ್ನು ನೋಡಲಾರ್ದನೆ, ಓದಲಾರ್ದನೆ ಮೆಸೇಜನ್ನು ಫಾರ್ವರ್ಡ್ ಮಾಡೋದು, ಇನ್ನೊಬ್ಬರಿಗೆ ಮೆಸೇಜ್ ಕಳಿಸೋದು, ಆನಂತರ ಡಿಲೀಟ್ ಮಾಡಿಬಿಡೋದು, ಫೋನ್ ಕರೆ ಮಾಡೋದು, ಬೈದಿಟ್ಟು ಬಿಡೋದು. ನೀವೆಲ್ಲ ಏನು ತಿಳ್ಕೊಂಡ್ರಿ ಅಂದರೆ ಅವು ಏನು ಗೊತ್ತಾಕ ಅವ್ರಿಗೆ ಎಲ್ಲ ಡಿಕೋಡ್ ಆಗಿರುತ್ತೆ. ನೀವು ಮಾತಾಡಿದ ಪ್ರತಿಯೊಂದು ಡಿಕೋಡ್ ಇರುತ್ತೆ. ಅದು ಬೇಕಂತ ಕಂಪ್ಲೇಂಟ್ ಮಾಡಿದ್ರೆ, FIR ಹರಿಸಿದ್ರೆ, ನೀವು ಏನೇನು ಮಾತಾಡಿರಿ ಮೊದಲು ಬೈದಾಡಿರ್ತೀರಿ, ಇಲ್ಲ ಬೈದಿಲ್ಲ ನಾವು ಅಂತೀರಿ. ಕಂಪ್ಲೇಂಟ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಎಲ್ಲದನ್ನು ಹೊರಗಡೆ ತೆಗಿತಾರೆ. ನೀವು ಮಾತಾಡಿರುವಂಥ ಎಲ್ಲ ಡಿಕೋಡ್ ಇರೋದನ್ನು ಕೋಡಿಂಗ್ ಮಾಡಿ ವಾಪಸ್ ರೆಕಾರ್ಡ್ ರೂಪದಲ್ಲೇ ಬರುತ್ತೆ. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಹಳ ಎಚ್ಚರದಿಂದ ಇರಬೇಕು. ಅದ್ರಾಗ ಎಸ್ಪೆಷಲಿ ಹೆಣ್ಮಕ್ಳು ಯಾವ ಕಾರಣಕ್ಕೂ ಬೇರೆ ಬೇರೆ ಆ್ಯಪ್ಗಳನ್ನು ಬಳಸುವಾಗ ಬಹಳ ಎಚ್ಚರ ಇರಬೇಕು. ಸುಮ್ಮನೆ ಬ್ಯಾಡಾದ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ಧರ್ಮ, ಜಾತಿ, ಕುಲ, ಗೋತ್ರ, ಮತ, ಪಂಥ ಇವುಗಳಿಗೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಅವ್ರ ಧರ್ಮ ಅವ್ರ ಇಷ್ಟ, ಅವ್ರ ಜಾತಿ ಅವ್ರ ಇಷ್ಟ. ಯಾರಾದರೂ ಮಾಡಿದ್ರೆ ಒಳ್ಳೇದಿತ್ತು ಅಂದರೆ ಚೆನ್ನಾಗಿದೆ ಅನ್ಬೇಕು, ಒಳ್ಳೇದಿರಲಿಲ್ಲ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗ್ಬಾರ್ದು. ಬ್ಯಾಡಾದ ವಿಷಯಗಳನ್ನು ಮಾಡಿದ್ರೆ ಅಂದರೆ ಮುಂದೆ ನೀವು ಒಂದ್ಸರಿ ಮಾಡಿದಾಗ ಅವರು ಬ್ಯಾಡಾದಂಥ ಕಮೆಂಟನ್ನು ನಿಮ್ಗೆ ಹಾಕ್ತಾರೆ. ಅದಕ್ಕೆ ದಯವಿಟ್ಟು ಸಾಮಾಜಿಕ ಜಾಲತಾಣಗಳನ್ನು ಬಳಸುವಾಗ ಭಾಳ ಎಚ್ಚರ ಇರಬೇಕು. ಆ್ಯಪ್ಗಳನ್ನು ಬಳಸುವಾಗ ಸುಮ್ಮನೆ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡೋದು, ಆ ಫೋಟೋಗಳನ್ನು ಬೇರೆ ಬೇರೆ ಚಿತ್ರ ಇಡೋದು. ನೋಡಿ, ನಾನು ರಮೇಶ್ ಮರಾಠಿ ಅಂತ ಇರ್ತೀನಿ, ಅದ್ರ ಮೇಲೆ ಹೋಗಿ ಶಾರುಖ್ ಖಾನ್ ಚಿತ್ರ ಇಡೋದು. ನೀವು ನಿಮ್ಮ ಹೆಸರು ಬೇರೆ ಇರುತ್ತೆ, ತೊಗೊಂಡೋಗಿ ಪುನೀತ್ ರಾಜ್ಕುಮಾರ್ ಫೋಟೋ ಇಡೋದು. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಂತಾನೆ ಕೆಳಗೆ ಟ್ಯಾಗ್ಲೈನ್ ಹಾಕಿರ್ತೀವಿ. ಅವ್ರಿಗೆಲ್ಲ ಗೊತ್ತಿರ್ಲಾರ್ದವ್ರು ಏನು ಮಾಡ್ತಾರೆ, ಹಳ್ಳಿ ಹುಡುಗರು ಪುನೀತ್ ರಾಜ್ಕುಮಾರ್ ಒಂದು ಐತೆ ನೋಡಿ, ಅದಕ್ಕೊಂದು ಏನಾರು ಕಳಿಸ್ಬಿಡೋದು. ಅವಾಗ 1ಕ್ಕೆ 12 ಆಗ್ತವೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸುವಾಗ ಎಚ್ಚರಿಕೆ ಇರಬೇಕು. ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವಾಗ ಆಥರೈಸ್ಡ್ ಇದ್ರೆ ಮಾತ್ರ ಅವನ್ನ ಡೌನ್ಲೋಡ್ ಮಾಡಬೇಕು. ಮೊಬೈಲನ್ನು ಎಷ್ಟು ತಾಸು ಬಳಸಬೇಕು, ಯಾವಾಗ ಬಳಸಬೇಕು? ಸಾಯಂಕಾಲ ಮಾತ್ರ 4 ರಿಂದ 5 ಗಂಟೆ 6 ಗಂಟೆ ಒಳಗೆ. 6 ರಿಂದ ಮತ್ತೆ ಓದಕ್ಕೆ ಚಾಲು ಮಾಡ್ತೀರಿ. ಖಾಲಿ ಇದ್ದಾಗ 1 ತಾಸು ಬೇಜಾರಾದಾಗ ಮೊಬೈಲ್ಗಳನ್ನು, ಅದರಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟಿ ಇರುತ್ತೆ. ಆದರೆ ಒಳ್ಳೇದಕ್ಕೆ ಬಳಕೆ ಮಾಡಿಕೊಂಡ್ರೆ ಖುಷಿಯಾಗಿರ್ತೀರಿ, ಕೆಟ್ಟದ ಬಳಕೆ ಮಾಡಿಕೊಂಡ್ರೆ ಪೇಚಾಡ್ತೀರಿ. ಅದಕ್ಕೆ ದಯವಿಟ್ಟು ಒಳ್ಳೆ ಕೆಲಸಗಳನ್ನು ಮಾಡಿ, ಮೊಬೈಲ್ಗಳನ್ನು ಬಳಸೋದು ಕಡಿಮೆ ಮಾಡಿ. ಸೈಬರ್ ಕ್ರೈಮ್ಗೆ ನೀವು ಒಟ್ಟ ಸಿಕ್ಕ ಹಾಕೋಬಾರ್ದು. ಸೈಬರ್ ಕ್ರೈಮ್ನಲ್ಲಿ ಒಂದು ಸಿಕ್ಕ ಹಾಕೊಂಡ್ರೆ ಅಂದ್ರೆ ಎಲ್ಲದು ಹೊರಗಡೆ ಬರುತ್ತೆ. ಈಗ ನೋಡಿಲ್ಲ, ಒಂದ್ಸರಿ ಮಾಡಿ ಒಟ್ಟ ನಾನು ಹಿಂದೆ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದೆ,
ಈಗ ನಾ ಏನಾರು ಒಳ್ಳೇದು ಮಾಡಕ್ಕೆ ಹೋದೆ ಅಂದ್ರೆ ಒಂದ್ಸರಿ ಯಾರಾದರೂ ಬ್ಯಾಡ್ ಆದವರು ಕಮೆಂಟ್ ಮಾಡಿದಾಗ ಜಗಳ ಆಯ್ತು, ಅವ್ರಿಗೆ ನನಗೆ ಬಡಿದಾಟ ಆಯಿತು, ನಾನು ಯಾರನ್ನು ಹೊಡೆದ್ರಾಗ ಏನೋ ಸಮಸ್ಯೆ ಆಯಿತು, ಅವಾಗ FIR ಆಗುತ್ತೆ. ನಾನು ಹಿಂದೆ ಏನೇನು ಮಾಡಿರ್ತೀನಿ, ಏನೇನು ನೋಡಿರ್ತೀನಿ ಎಲ್ಲದೂ ಓಪನ್ ಆಗುತ್ತೆ. ಸೈಬರ್ ಕ್ರೈಮಿಗೆ ಹೋದರೆ ನೀವೆಲ್ಲ ಕುಂತೀರಲ್ಲ, ನಾ ಏನೂ ಮಾಡಿಲ್ಲ, ಎಲ್ಲರೂ ಸಿಕ್ಕಾಕೊಂತೀರಿ. ಅವಾಗ 1ಕ್ಕೆ 12 ಲಿಂಕು. ಈಗ ನಿಮಗೆ ಗೊತ್ತಿಲ್ಲ, SP ಆಫೀಸ್ನಲ್ಲಿ ಈಗ ನನ್ನ ಸ್ನೇಹಿತರು ಇದ್ರು ಒಬ್ರು, ಈಗ ನನಗೊಂದು ನಂಬರ್ ಬೇಕಾಗಿತ್ತು. ಯಾರ ನಂಬರ್? ನನಗೆ ಯಾರ ಮೇಲೂ ಡೌಟ್ ಇತ್ತು ಅಂತ ತಿಳ್ಕೊಳ್ಳಿ. ನನಗೆ SP ಅವ್ರ ಪರಿಚಯ ಇದ್ರು ಅಂದರೆ ನಾನು ಪರ್ಸ್ನಲ್ ಆಗಿ ಅವ್ರಿಗೊಂದು, ಸರ್ ನೀವು ಯಾವುದಾದ್ರು FIRಗಳ ರಿಕಾರ್ಡ್ಗಳನ್ನು ಕಳಿಸುವಾಗ ದಯವಿಟ್ಟು ಇದೊಂದು ನಂಬರ್ ಆ್ಯಡ್ ಮಾಡಿ ಇದ್ರದ್ದು ಒಂದು ರಿಕಾರ್ಡ್ ಕೊಡಿ ಅಂದ್ರೆ ಕೊಡ್ತಾರೆ. ಅದು ನೀವು ಅಲ್ಲಿ FIR ಅಳಿಸಿರ್ಬೇಕು. ಅವಾಗ ಅದ್ರ ಜೊತೆಗೆ ಇನ್ನೊಂದು ನಂಬರ್ ಸೇರಿಸಿ ಕಳಿಸಿದ್ರಂದ್ರೆ ನಿಮಗೆ ಯಾರ ಮೇಲೆ ಡೌಟ್ ಇರುತ್ತೆ, ಏನು ಮಾಡಿರ್ತಾರೆ ಆ ನಂಬರಿಂದು ಪ್ರತಿಯೊಂದು ಆಡಿಯೋ ವಿತ್ ವಿಡಿಯೋ ಎಲ್ಲದೂ ಬರುತ್ತೆ. ನೀವು ಎಷ್ಟು ಸಾರಿ ಮಾತಾಡಿರ್ತೀರಿ, ಯಾರ್ಯಾರ ಜೊತೆ ಮಾತಾಡಿರ್ತೀರಿ. ನಾ ಹೇಳಿದ್ನಲ್ಲ, ನಮ್ಮ ಗಜೇಂದ್ರಗೌಡ ಶಾಲೆಯಲ್ಲೇ ಕಲ್ತಿರುವಂಥ, ಇದೇ ಪದವಿ ಪೂರ್ವ ಕಾಲೇಜಿನಲ್ಲೇ ಕಲ್ತಿರುವಂಥ ಒಂದು ಹುಡುಗಿ ಇನ್ಸ್ಟಾಗ್ರಾಮ್ನ ಸಿಕ್ ಹಾಕ್ಕೊಂಡು ಅವರು ಮೊಬೈಲ್ ಕಸ್ಕೊಂಡ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ನಾನು ಬಿಡಿಸಿ ಕಳಿಸೀನಿ. ತಾಯಿ ಮಗಳು ಕುಸ್ತಿ ಹಿಡಿದ್ಬಿಟ್ಟಿದ್ರು. ನಾನು ಯಾಕೆ ಹೇಳಿದ್ದೀನಿ ಹೇಳ್ರಿ? ಅದನ್ನು ಬಳಸಕ್ಕೆ ಚಾಲು ಮಾಡಿದ್ರ ಇವತ್ತೊಂದು 2 ಹುಡುಗರು ಬಡ್ದಿನ ರೋಡ್ನಾಗ. ಇದು ಶಶಿಕಾಂತ್ ಅರಳಿಗಿಡದಂತ ಒಬ್ಬವ, ಇನ್ನೊಂದು ಕುಮಾರ ಪೂಜಾರ್ ಅಂತ ಒಬ್ಬವ, ಫಸ್ಟ್ PUC ಸೈನ್ಸ್ ವಿದ್ಯಾರ್ಥಿಗಳು. ಅವ್ರು ಏನು ಮಾಡಕತ್ತಿದ್ರು ಅಂದರೆ, ನಾನು ಟಿಫಿನ್ಗೆ ಹೋಗಿದ್ದೆ, ಅವ್ರು ಮಾಡಕತ್ತಿದ್ದೇನಂದ್ರೆ ಈ ಕೈಯಾಗ ಮೊಬೈಲ್ ಹಿಡ್ಕೊಂಡಾರ. ಮುಂದೆ ಬಸ್ ಬರಕತ್ತೈತಿ, ಅದ್ರ ಗೆಬ್ರಿಕೊಂತ ಹೊಂಟ. ನಾವು ಮುಂದೆ ಬಸ್ಸ ನೋಡುವಲ್ಲ ಸರ್, ನಾವು ಕೂಡ ಇದ್ ನೋಡಿ ಅಲ್ಲೇ 2 ಕೊಟ್ಟೆ ಬೇಸಿಗೆ ಸರಿಸಿ. ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಒಳ್ಳೆ ಕೆಲಸ ಮಾಡಬೇಕು. ಮೊಬೈಲ್ಗಳನ್ನು ದಾರಿಗಳಿಗೆ ಹೋಗುವಾಗ ಬಳಸಬಾರ್ದು. ಆಮೇಲೆ ಬೈಕ್ನಾಗ ಹೊಂಟಿದ್ರು ನೋಡ್ರಿ, ಬೈಕ್ನಾಗ ಹೋಗ್ಬಂದು ಹಿಂಗೆ ಹಿಡ್ಕೊಳ್ಳೋದು, ಹಿಂಗೆ ಹೊಡೆಯೋದು, ಅವಾಗ ಹೋಗೋದ್ರೆ ಗ್ಯಾಸಿ ಹೋಗ್ಬಿಡ್ತದೆ, ಆಮೇಲೆ ಬಾಯಿ ಬಡ್ಕೊಳ್ಳೋದು. ಈ ಕೆಲಸ ಮಾಡ್ಬಿಟ್ಟು ಮೊಬೈಲ್ಗಳನ್ನು ಕಡಿಮೆ ಬಳಸಿ. ಅದ್ರಾಗ ಎಸ್ಪೆಷಲಿ ಹುಡುಗರು, ಲೇಡೀಸ್ಗಿಂತ ಇದು ಯಾವಾಗ ಚಾಲು ಆಯ್ತು ಅಂತ ಹೇಳ್ತೀನಿ ನೋಡ್ರಿ. ನಾನು ಯಾವಾಗ ಕರೋನಾ ಬಂತು, ಕೆಲಸ ಇಲ್ಲಾರ್ದಂಗೆ ಆಯ್ತು, ಅವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದವು. ಎಲ್ಲರೂ ತಂದೆ ತಾಯಿಗಳು 10,000 15,000 ರೂಪಾಯಿ ಮೊಬೈಲ್ ನಿಮ್ಗೆ ಕೊಡಿಸಿಬಿಟ್ರು. ಎಷ್ಟು ಮಂದಿ ಏನು ಮಾಡ್ತೀರಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ತಂದೆ ತಾಯಿಗಳಿಗೆ ನಾನು ಫೋನ್ ಮಾಡಿದಾಗ, ಸರ್ ಮುಂಜಾನೆ ನಾನಾ ಬಿಟ್ಟು ಬಂದೀನಿ ನೋಡಿ ನಮ್ಮ ಹುಡುಗಿನ, ನಮ್ಮ ಹುಡುಗರು ನಾನಾ ಬಿಟ್ಟು ಬಂದಿನ್ರಿ ಬೈಕ್ ಮೇಲೆ ಅಂತಾರ. ಅವ ನೋಡಿದ್ರೆ ಬಸ್ ಸ್ಟ್ಯಾಂಡಾಗ ಕುತ್ಕೊಂಡು PUBG ಆಡ್ತಿರ್ತಾನೆ. ಅಲ್ಲ, ಇಂಥವೆಲ್ಲ ಎದಕ್ಕೆ ಬೇಕು? ಈ ಆಟಗಳನ್ನು ಸ್ವಲ್ಪ ಗೇಮ್ ಆಡ್ತಿರಲ್ಲ, ಜೂಜುತನ ಅಂತಿದೆ ನೋಡ್ರಿ. ಈಗ ಕ್ರಿಕೆಟ್ ಬ್ಯಾಟಿಂಗ್ ಆಡೋದು, ಅದರೊಳಗಡೆ ಬೇರೆ ಬೇರೆ ಕೆಲಸ, ಇವು ಸಹಿತ ಅಪರಾಧನೇ. ಎಷ್ಟೋ ಜಗ್ ಆಗಿಬಿಟ್ಟವು. ಈಗ ನಮ್ಮ ಎದುರಿಗೆ ಮಾಡಿದಂಥ ಎಷ್ಟೋ ಮಂದಿ ಕೋಟಿಗಟ್ಟಲೆ ಗಳಿಸಿ ಬಂದ್ರು, ಅವಾಗ ಹೊಳ್ಳಿ ಉರ್ಲಾಕೊಂಡು ಸತ್ತೋಗ್ಯಾರ. ಅದಕ್ಕೆ ಜೂಜ್ ಆಡೋದು ಸಹಿತ ಅಪರಾಧ. ಅದರಲ್ಲಿ ಏನೇನೋ ಬರ್ತಾವೆ, ಇಸ್ಪೆಟ್ ಆಡೋದು ಅದರಲ್ಲೇ ಬರುತ್ತೆ ಆನ್ಲೈನ್ ಒಳಗಡೆ. ಯಾವ ಕಾರಣಕ್ಕೂ ಅವುಗಳಿಗೆ ಹೋಗ್ಬಾರ್ದು. ಈ ಗೇಮಿಂಗ್ ಅನ್ನೋದು ಇದೆಯಲ್ಲ, ಅದು ಸಹಿತ ನಿಮ್ಮನ್ನು ಹಾಳ ಹಿಡಿಸುತ್ತೆ. ಅದು ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಮೇಲಿಂದ ಮೇಲೆ ನೀವು ಗೆಬ್ರಿಕಂತ ಕುಂದಿರ್ತೀರಲ್ಲ, ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ಪಾಸ್ ಮಾಡ್ಬೇಕಂದ್ರೆ ಮೊಬೈಲ್ ಇರಬೇಕು, ಆದ್ರೆ ಅದನ್ನು ಮಾಡಿದರೆ ನೀವು ಪಾಸ್ ಆಗಿ ಹೋಗ್ತೀರಿ. ಅದಕ್ಕೆ ದಯವಿಟ್ಟು ಮೊಬೈಲನ್ನು ಬಳಸಬೇಡ್ರಿ. ಸೈಬರ್ ಕ್ರೈಮ್ಗೆ ನೀವು ಆಹಾರ ಆಗಬಾರ್ದು ಅಷ್ಟೇ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ, ಒಳ್ಳೆ ರಿಸಲ್ಟ್ ಮಾಡಿ, ಮೊಬೈಲ್ಗಳನ್ನು ಮಿತವಾಗಿ ಬಳಸಿ. ಓಕೆ, ಥ್ಯಾಂಕ್ ಯು.